Yes, dear students, once again I am going to welcome you for our model paper analysis second year PUC, and now we are discussing second model paper, that is from Chitradurga, model paper number 2, and this is session 2. In the first session, in the same paper, we discussed 1 marks questions and two marks questions, and remaining questions are to be discussed now. So here the first question, that is the 13th question. Okay, we are in a 13th question, that is a 2 marks question, part B. Okay, yes, here the 13th question is like this: name the 4 basic processes that fluctuate the density of population. I repeat once again: name the 4 basic processes that fluctuate the density of population. So here the density of population is fluctuated by mainly 4 factors. So population density, that is the total number of population or individuals of a population that are present in a given geographical area in a given period of time. That density may increase or decrease. Totally, that is fluctuation. Fluctuation ಅಂದ್ರೆ ಒಂದು ಜನಸಾಂದ್ರತೆಯಲ್ಲಿ ಹೆಚ್ಚಳ ಆಗಬಹುದು ಅಥವಾ ಕಡಿಮೆ ಆಗಬಹುದು. ಆ ಹೆಚ್ಚಳ ಅಥವಾ ಕಡಿಮೆ ಆಗೋದನ್ನ ಫ್ಲಕ್ಚುಯೇಷನ್ ಪದದಲ್ಲಿ ಬಳಸಿದೀವಿ. ಸೊ ಈ ಫ್ಲಕ್ಚುಯೇಷನ್ಗೆ ಕಾರಣಗಳು 4. ಆ 4 ಕಾರಣಗಳು ಯಾವುವು ಅಂತ ನಿಮ್ಗೆ 13ನೇ ಚಾಪ್ಟರ್ ಪಾಪ್ಯುಲೇಷನ್ ಅಂಡ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ ಹೇಳ್ತೀವಿ. ಸೊ ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ, ಈಗ ಉದಾಹರಣೆಗೆ ಯಾವುದೋ ಒಂದು ಗಿವನ್ ಜಿಯೋಗ್ರಫಿಕಲ್ ಏರಿಯಾ, ಇದು ಪಾಪ್ಯುಲೇಷನ್ ಡೆನ್ಸಿಟಿ ಏರಿಯಾ ಯಾವಾಗಲೂ ಕೂಡ ಕ್ಯಾಪಿಟಲ್ ಎನ್ ಅಲ್ಲಿ ಸೂಚಿಸ್ತೀವಿ. ಎಷ್ಟೋ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು ಗಿವನ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಎಷ್ಟು ಇಂಡಿವಿಜುವಲ್ಸ್ ಇರ್ತಾವೋ ಅದು ಅಲ್ಲಿಯ ಪಾಪ್ಯುಲೇಷನ್ ಡೆನ್ಸಿಟಿನ ಕೊಡುತ್ತೆ. ಇದು ಇನ್ಕ್ರೀಸ್ ಆಗ್ಬಹುದು. ಇನ್ಕ್ರೀಸ್ ಆಗ್ಬಹುದು ಅಂದ್ರೆ ಇದಕ್ಕೆ ಅಡಿಷನಲ್ ಆಡ್ ಆಗ್ಬಹುದು, ಈ ತರ ಆಡ್ ಆಗ್ಬಹುದು, ಅಥವಾ ಡಿಕ್ರೀಸ್ ಆಗಬಹುದು. ಸೊ ನೋಡಿ, ಈಗ ನಾನು ಆರೋ ಮಾರ್ಕ್ ಅಂತ ತೋರಿಸ್ತಿದ್ದೀನಲ್ಲ, ಇದ್ರ ಮೇಲೆ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಇನ್ಕ್ರೀಸ್ ಆಗೋದು, ಇನ್ಕ್ರೀಸ್ ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಾಗೋದಕ್ಕೆ, ಇದು ಕಡಿಮೆ ಆಗೋದಕ್ಕೆ. ಹೆಚ್ಚಾಗಬೇಕಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಇಂಡಿವಿಜುವಲ್ಸ್, ಅದೇ ಸ್ಪೀಸಿ ಇಂಡಿವಿಜುವಲ್ಸ್ ಬರಬೇಕು, ಎಲ್ಲಿಂದಲೂ ಹೇಗೋ ಬಂದು ಸೇರ್ಕೋಬೇಕು, ಆಡ್ ಆಗಬೇಕು. ಹೀಗೆ ಆಡ್ ಆದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿಂದ ಲೆಫ್ಟ್ ಆದ್ರೆ ಅಥವಾ ಅಲ್ಲಿಂದ ಬಿಟ್ಟು ಹೋಗ್ಬಿಟ್ರೆ ಆವಾಗ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಈಗ ಅದಕ್ಕೆ 4 ಫ್ಯಾಕ್ಟರ್ಸ್ ಫ್ಲಕ್ಚುಯೇಟ್ ದ ಪಾಪ್ಯುಲೇಷನ್ ಡೆನ್ಸಿಟಿ. ಅದ್ರಿಗೆ ಮೊದಲನೇದು ಯಾವ್ದಪ್ಪ ಅಂದ್ರೆ ನ್ಯಾಟಾಲಿಟಿ. ಎಸ್, ನ್ಯಾಟಾಲಿಟಿ ದಟ್ ಇನ್ಕ್ರೀಸಸ್. ಓಕೆ, ಸೊ ಇದನ್ನ ಕ್ಯಾಪಿಟಲ್ ಬಿ ಇಂದ ಸೂಚಿಸೋಣ. ದಟ್ ಈಸ್ ಅ ಬರ್ತ್ ರೇಟ್. ಸೊ ನ್ಯಾಟಾಲಿಟಿ ವಿಚ್ ಇನ್ಕ್ರೀಸಸ್ ದ ಪಾಪ್ಯುಲೇಷನ್ ಡೆನ್ಸಿಟಿ. So this is what is natality. This is the number of births in a population in a given period of time. So during the period of consideration. So that means this is the number of births in a population in a given period of time. So that is natality. ಈ natality ಅಂತಕ್ಕಂಥದ್ದು ನಂಬರ್ ಆಫ್ ಬರ್ತ್ಸ್ ಅಂದ್ರೆ ಆ ಒಂದು ಗಿವನ್ ಪೀರಿಯಡ್ ಅಲ್ಲಿ ನಾವೀಗ ಜನವರಿ 2020 ಮತ್ತೆ ಜನವರಿ 2021 ತನಕ ಟೈಮ್ ತಗೊಂಡು ಇಟ್ಕೊಳ್ಳಿ. ಆ ಒಂದು ಗಿವನ್ ಪೀರಿಯಡ್ ಅಲ್ಲಿ ಆ ಒಂದು ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಹೊಸ ಇಂಡಿವಿಜುವಲ್ಸ್ ಹುಟ್ಟಿದ್ವು, ಸೊ ಅದೇ ಸ್ಪೀಸೀಸ್ ನಾವು, ಅದು ನ್ಯಾಟಾಲಿಟಿ. ಅದು ಇನ್ಕ್ರೀಸ್ ಮಾಡ್ತಾ, ಯಾಕಂದ್ರೆ ಆಡ್ ಮಾಡ್ತಾ ಇದೀವಿ. ಹಾಗೇನೆ ಇನ್ನೊಂದು ಇಮಿಗ್ರೇಷನ್ ಅಂತ ನೋಡಿ. ಇಮಿಗ್ರೇಷನ್ ಇದೇನಿದು? ಸೊ ಇಮಿಗ್ರೇಷನ್, ದಿಸ್ ಈಸ್ ದ ಇನ್ಕ್ರೀಸಿಂಗ್ ಆಫ್ ಪಾಪ್ಯುಲೇಷನ್ ಡೆನ್ಸಿಟಿ ಡ್ಯೂ ಟು ದ ಸ್ಪೀಸೀಸ್ ಆಫ್ ದ ಸೇಮ್ ಪಾಪ್ಯುಲೇಷನ್ ದಟ್ ಕಮ್ ಎಂಟರ್ into the habitat, enter into that population from somewhere else. ಬೇರೆ ಮತ್ತೆಲ್ಲಿಂದನೋ ಈ ಪಾಪ್ಯುಲೇಷನ್ಗೆ ಅದೇ ಸ್ಪೀಸೀಸ್ ನ ಮೆಂಬರ್ಸ್ ಬಂದು ಸೇರ್ಕೊಂಡ್ರೆ ಅದು ಇಮಿಗ್ರೇಷನ್. ಹಾಗಾದ್ರೆ ಇಮಿಗ್ರೇಷನ್ ಮೀನ್ಸ್ ದಿಸ್ ಈಸ್ ದ ಅಡಿಷನ್ ಆಫ್ ಇಂಡಿವಿಜುವಲ್ಸ್ into the population by entering or by the species that come enter into the habitat. ಸೊ ಅದು ಹೊರಗಡೆಯಿಂದ ಇಲ್ಲಿ ಬಂದು ಸೇರ್ಕೋಬೇಕು, ಅದು ಇಮಿಗ್ರೇಷನ್. ಇವೆರಡು ಕೂಡ ಇನ್ಕ್ರೀಸ್ ಮಾಡ್ತವೆ. ಇಮಿಗ್ರೇಷನ್ ಐ ಅಂತ ಕರೆಯೋಣ. ಹಾಗಾದ್ರೆ ಬಿ ಪ್ಲಸ್ ಐ, ಇದು ಬಿ, ಇದು ಪ್ಲಸ್ ಐ, ಇವೆರಡು ಇನ್ಕ್ರೀಸ್ ದ ಪಾಪ್ಯುಲೇಷನ್ ಡೆನ್ಸಿಟಿ. ಇನ್ನ ಮಾರ್ಟಾಲಿಟಿ. ಎಸ್, ಸೊ ಮಾರ್ಟಾಲಿಟಿ. ಸೊ ಇದು ಮಾರ್ಟಾಲಿಟಿ, ದಿಸ್ ಈಸ್ ದ ರೇಟ್ ಆಫ್ ಡೆತ್. is the rate of death of individuals in a population in a given period of time.
ನೋಡಿ, ಯಾವ್ದೊಂದು ಗಿವನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಸ್ಪೀಸೀಸ್ ಸತ್ತು ಹೋಗ್ತಾವೋ ಅದು ಮಾರ್ಟಾಲಿಟಿ. ಅದಕ್ಕೆ ಇಟ್ ಇಸ್ ದ ಡೆತ್ ರೇಟ್. ಅದಕ್ಕೆ ಇದನ್ನ ಡಿ ಇಂದ ಕರೆಯೋಣ. ಓಕೆ, ಇದು ಡೆತ್ ರೇಟ್, ಮಾರ್ಟಾಲಿಟಿ. ಸೊ ನೋಡಿ, ಇಂಡಿವಿಜುವಲ್ಸ್ ಅಲ್ಲಿ ಎಷ್ಟೋ ಒಂದು ಗಿವನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸತ್ತು ಹೋದ್ರೆ ಅವಾಗ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಅದು ಡೆತ್ ರೇಟ್ ಅಥವಾ ಮಾರ್ಟಾಲಿಟಿ. ಇನ್ನು ಅದು ಬಿಟ್ರೆ ನೆಕ್ಸ್ಟ್ ಎಮಿಗ್ರೇಷನ್. ನೋಡಿ, ಎಮಿಗ್ರೇಷನ್ ಇದೇನು? ದಿಸ್ ಈಸ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಪಾಪ್ಯುಲೇಷನ್ ದಟ್ ಹ್ಯಾವ್ ಲೆಫ್ಟ್ ಟು ಸಮ್ವೇರ್ ಎಲ್ಸ್ ಅಂಡರ್ ದ ಪೀರಿಯಡ್ ಆಫ್ ಕನ್ಸಿಡರೇಷನ್. ನೋಡಿ, ಯಾವ ಒಂದು ಪೀರಿಯಡ್ ಅಲ್ಲಿ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಹೋಗಿ ಪಾಪ್ಯುಲರ್ ಡೆನ್ಸಿಟಿನ ಎಷ್ಟು ತಿಂಗಳಲ್ಲಿ ಎಷ್ಟು ವೀಕ್ ಅಲ್ಲಿ ಆ ಒಂದು ಪೀರಿಯಡ್ ಆಫ್ ಕನ್ಸಿಡರೇಷನ್ ಅಲ್ಲಿ ಎಷ್ಟು ಸ್ಪೀಸೀಸ್ ಆ ಹ್ಯಾಬಿಟೇಟ್ ಅನ್ನು ಬಿಟ್ಟು ಮತ್ತೆಲ್ಗೋ ಹೋದ್ರೆ, ಓಕೆ, ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಸ್ಪೀಸೀಸ್ ಆಫ್ ದ ಪಾಪ್ಯುಲೇಷನ್ ದಟ್ ಹ್ಯಾವ್ ಲೆಫ್ಟ್ ದ habitat in the given period of time. Okay, so that is said to be emigration. Both emigration and E in the kadre nangare D plus E decrease the population density, B plus I increase the population density, right? So these are the four factors that fluctuate the population density, where natality, that is the number of individuals that are birth in a given period of time and added to the initial density of the population, and the number of individuals that have come into the habitat from somewhere else and added to the population density. These two increase the population density. While mortality, this is the number of deaths that the deaths in a given population in a given period of time. So that is of mortality. And the emigration, number of individuals that have left to somewhere else from the given population, so that is the emigration. These two decrease. So ಇಷ್ಟನ್ನ ನಾವು 4 ಪಾಯಿಂಟ್ಸ್ ಅಷ್ಟೇ, 2 ಮಾರ್ಕ್ಸ್ಗೆ ಈ 4 ಪಾಯಿಂಟ್ಸ್ ಬರೆಯೋದಷ್ಟೇ, ನೀವೇನಿಲ್ಲ ಅದ್ರ ಬಗ್ಗೆ ವಿವರಣೆ ಏನಿಲ್ಲ, ಹೇಗೆ ಬಂದಿತ್ತಲ್ಲ ಅಂತ ಕೇಳಿದ್ವಿ. ಅಲ್ಲಿಗೆ ನ್ಯಾಟಾಲಿಟಿ ಅಂದ್ರೇನು, ಮಾರ್ಟಾಲಿಟಿ ಅಂದ್ರೇನು, ಮತ್ತೆ ಇಮಿಗ್ರೇಷನ್ ಮತ್ತೆ ಎಮಿಗ್ರೇಷನ್, ಇಷ್ಟು ವಿಷಯಗಳು ಕೂಡ ನಮ್ಗೆ ಇಲ್ಲಿ ಡಿಸ್ಕಸ್ ಮಾಡಿದೀವಿ. ಓಕೆ, ವಾಟ್ ಅವರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ಎಸ್ what are genetic diversity and species diversity? So definition ಕೇಳಿದ್ರೆ knowledge question ಅಲ್ಲಿ what are genetic diversity and species diversity. ಸೊ ನಮಗೆ ಬಯೋಡೈವರ್ಸಿಟಿ ಹೋದ್ರೆ ಬಯೋಡೈವರ್ಸಿಟಿ, ಎಸ್, ಸೊ ಈ ಬಯೋಡೈವರ್ಸಿಟಿ ಚಾಪ್ಟರ್ ನಿಮಗೆ 14ನೇ ಚಾಪ್ಟರ್ ಮುಂದೆ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಚಾಪ್ಟರ್. ಅಲ್ಲಿ ಫಸ್ಟ್ ನಾಲೆಡ್ಜ್ ಅಲ್ಲಿ ಬಯೋಡೈವರ್ಸಿಟಿ ಅಂದ್ರೆ ಅದರ ಟೈಪ್ಸ್ ಯಾವ ಅಂತ ಡಿಸ್ಕಸ್ ಮಾಡ್ತೀವಲ್ವಾ. So the biodiversity is sum total individuals, the diversity among the sum total individuals of a given area at all biological organization. So that is said to be biodiversity. So adkagine the diversity, the sum total diversity of the organisms at all levels of biological organization in a given area. So that is said to be biodiversity. So biological organization ಅಂತಂದ್ರೆ ಸ್ಪೀಸಿಸ್ ಲೆವೆಲ್ ಇಂದ ಇರುತ್ತೆ, ಬೇಡ ಹಕ್ಕಿನ ಕೆಳಗಡೆ ಅಂದ್ರೆ ಸೊ ಸೆಲ್ಯುಲಾರ್ ಲೆವೆಲ್ ಇಂದ, ಹಕ್ಕಿನ ಕೆಳಗಡೆ ಅಂದ್ರೆ ಜೀನ್ಸ್ ಲೆವೆಲ್ ಇಂದ. ಸೊ ಒಂದೇ ಸ್ಪೀಸಿಸಿನ ಗಿಡಗಳಲ್ಲಿ ಅಥವಾ ಪ್ರಾಣಿಗಳಲ್ಲೇನೆ ಜೀನ್ಸ್ಗಳಲ್ಲಿ ವೇರಿಯೇಷನ್ ಇರ್ಬೋದು, ಆಯಾ ವೆದರ್ಗೆ ಅಥವಾ ಆಯಾ ಒಂದು ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಮಾಡೋಕ್ಕಾಗಿ ಚೇಂಜ್ ಆಗ್ತಾ ಹೋಗಿರ್ಬೋದು. ಅದು ಜೀನ್ಸ್ ಅಲ್ಲೇ ವೇರಿಯೇಷನ್ ಆದ್ರೆ ಅಲ್ಲೇನೆ ಬಯೋಡೈವರ್ಸಿಟಿ ಅಧ್ಯಯನ ಮಾಡ್ಬೋದು. ಅದಕ್ಕೆ ಜೀನ್ಸ್ ಲೆವೆಲ್ ಅಲ್ಲಿ, ಸೆಲ್ಯುಲರ್ ಲೆವೆಲ್ ಅಲ್ಲಿ, ಆರ್ಗನ್ ಲೆವೆಲ್ ಅಲ್ಲಿ, ಆರ್ಗ್ಯಾನಿಸಮ್ ಲೆವೆಲ್ ಅಲ್ಲಿ, ಎಕೋಸಿಸ್ಟಮ್ ಲೆವೆಲ್ ಅಲ್ಲಿ, ಸೊ ಹಾಗೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಮಾಡ್ತಾವೆಲ್ಲ ಬಯಾಲಜಿಕಲ್ ಆರ್ಗನೈಸೇಷನ್. ಹೀಗೆ ಯಾವುದೇ ಆರ್ಗನೈಸೇಷನ್ ತಗೊಳ್ಳಿ, ನೀವು ಜೆನೆಟಿಕ್ ಲೆವೆಲ್ ತಗೊಳ್ಳಿ, ಟಿಶ್ಯೂ ಲೆವೆಲ್ ತಗೊಳ್ಳಿ, ಆರ್ಗನ್ ಲೆವೆಲ್, ಆರ್ಗ್ಯಾನಿಸಮ್ ಲೆವೆಲ್, ಎಕೋಸಿಸ್ಟಮ್ ಲೆವೆಲ್, ಯಾವುದೇ ಲೆವೆಲ್ ತಗೊಳ್ಳಿ, ಆ ಲೆವೆಲ್ ಅಲ್ಲಿ ಏನ್ ಡೈವರ್ಸಿಟಿ ಇದೆಯಲ್ಲ, ದಟ್ ಇಸ್ ದ ಸಮ್ ಟೋಟಲ್ ಡೈವರ್ಸಿಟಿ ಅಟ್ ಡಿಫರೆಂಟ್ ಬಯಾಲಜಿಕಲ್ ಆರ್ಗನೈಸೇಷನ್. ಸೊ ದಟ್ ಈಸ್ ಕಾಲ್ಡ್ ಬಯೋಡೈವರ್ಸಿಟಿ ಅಂತ ಡೆಫಿನೇಷನ್. ಸೊ ಇದನ್ನ ಸ್ಟಡಿ ಮಾಡಕ್ಕೆ ನಾವು ಬೇರೆ ಬೇರೆ ಗ್ರೂಪ್ ಅಲ್ಲಿ ಬಯೋಡೈವರ್ಸಿಟಿನ ಲೆವೆಲ್ ಅಲ್ಲಿ ಬಯಾಲಜಿಕಲ್ ಆರ್ಗನೈಸೇಷನ್ ಸ್ಟಡಿ ಮಾಡ್ತೀವಿ. ಮುಖ್ಯವಾಗಿ ಯಾವಪ್ಪ ಅಂದ್ರೆ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಸೊ ಜೆನೆಟಿಕ್ ಬಯೋಡೈವರ್ಸಿಟಿ ಅಂತ ಒಂದು. ನೆಕ್ಸ್ಟ್ ಎರಡನೇದಾಗಿ ಸ್ಪೀಸೀಸ್ ಬಯೋಡೈವರ್ಸಿಟಿ. ಓಕೆ, ಸ್ಪೀಸೀಸ್ ಬಯೋಡೈವರ್ಸಿಟಿ. ಇನ್ನು ಎಕಾಲಜಿಕಲ್ ಬಯೋಡೈವರ್ಸಿಟಿ. ಸೊ ಎಕಾಲಜಿಕಲ್ ಬಯೋಡೈವರ್ಸಿಟಿ ಹೀಗೆ ಹಂತಗಳಲ್ಲಿ ಮಾಡ್ಕೊಂಡಿದೀವಿ. ಸೊ ಜೆನೆಟಿಕ್ ಬಯೋಡೈವರ್ಸಿಟಿ ಏನಿದು ಅಂತ, ಜೆನೆಟಿಕ್ ಬಯೋಡೈವರ್ಸಿಟಿ ನೋಡಿ ಓದ್ ಪೇಪರ್ ಬಂದಿತ್ತು, ಓದ್ ಪೇಪರ್ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕಾಗಿನೇ ಈ ರಿವಿಷನ್ ಕ್ಲಾಸ್ಗಳಲ್ಲಿ
ಮಾಡೆಲ್ ಪೇಪರ್ ಮಾಡ್ತಾ ಹೋದಂಗೆ ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಆಗ್ಲೆಲ್ಲ ರಿಪೀಟ್ ಆಗ್ತಿರ್ತವೆ. ಸೊ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ರಿಪೀಟ್ ಆಗ್ತಿರ್ತವೆ. ಕೇಳ್ದಂಗೆ ಈಸಿಯಾಗಿ ಹೋಗ್ಬಿಡುತ್ತೆ ಅಂತ. ಜೆನೆಟಿಕ್ ಡೈವರ್ಸಿಟಿ ನಾವು ಸ್ಟಡಿ ಮಾಡ್ಬೇಕಂದ್ರೆ ಸೊ ಹಿಮಾಲಯನ್ ರೀಜನ್ ಹೋದ್ರೆ ಸೊ ಇಲ್ಲಿ ಏನು ಫೂಟ್ ಇಲ್ಲ ಹಿಲ್ ರೀಜನ್ ಆಫ್ ಹಿಮಾಲಯ ಆಗಲಿ, ಸೊ ಅದರ ಸ್ವಲ್ಪ ಹೈಯರ್ ಆಲ್ಟಿಟ್ಯೂಡ್ ಹೋದಂಗೆ ನೋಡಿ, ಬೇರೆ ಬೇರೆ ಆಲ್ಟಿಟ್ಯೂಡ್ ಹೋದ್ರೆ ಇಲ್ಲಿ ಪರ್ಟಿಕ್ಯುಲರ್ ಮೆಡಿಸಿನಲ್ ಪ್ಲಾಂಟ್ ಅನ್ನ ಎಕ್ಸಾಂಪಲ್ ತಗೊಂಡು ನಮ್ಮ ಬುಕ್ ನಲ್ಲಿ ಡಿಸ್ಕಸ್ ಮಾಡಿವಿ. ಇದು ಮೆಡಿಸಿನಲ್ ಪ್ಲಾಂಟ್ಸ್ ಅಲ್ಲಿ ತಗೊಂಡ್ರೆ ರಾವುಲ್ಫಿಯಾ ಒಮಿಟೋರಿಯಾ ಅಂತ. ಈ ರಾವುಲ್ಫಿಯಾ ಒಮಿಟೋರಿಯಾ ಪ್ಲಾಂಟ್ ತಗೊಂಡ್ರೆ ಅದ್ರಲ್ಲೊಂದು ಆಲ್ಕಲೈನ್ ಇದೆ, ರೆಸರ್ಪೈನ್ ಅಂತ. ಅದರ ಕಾನ್ಸಂಟ್ರೇಷನ್ ಒಂದೇ ಸ್ಪೀಸಿಸೇ, ರಾವುಲ್ಫಿಯಾ ಸರ್ಪೆಂಟಿನಾ ಅಂತಿದೆ, ಆ ಸ್ಪೀಸ್ ತಗೊಂಡಿಲ್ಲ ನಾನು. ರಾವುಲ್ಫಿಯಾ ಒಮಿಟೋರಿಯಾ ಅಂದ್ರೆ ಪರ್ಟಿಕ್ಯುಲರ್ ಸ್ಪೀಸಿಸ್ ತಗೊಂಡ್ರು ಕೂಡ ಅದ್ರೊಳಗಂತ ರೆಸರ್ಪೈನ್ ಕಾನ್ಸಂಟ್ರೇಷನ್ ಅಥವಾ ಆಲ್ಕಲೈಡ್ ಏನಿತ್ತಲ್ಲ ಅದು ಇದು ಒಂದೇ ಗಿಡದಲ್ಲಿ ಒಂದೇ ಸ್ಪೀಸಿಸ್ ಅಲ್ಲಿ ಅದು ಕೂಡ ಕಾನ್ಸಂಟ್ರೇಷನ್ ಚೇಂಜ್ ಇದೆ. ಯಾಕಂದ್ರೆ ಕಾನ್ಸಂಟ್ರೇಷನ್ ವೇರಿ ಇದೆ? ಆಸ್ ವಿ ಮೂವ್ ಅಪ್ವರ್ಡ್, ಆಸ್ ವಿ ಮೂವ್ ಹೈಯರ್ ಆಲ್ಟಿಟ್ಯೂಡ್, ದ ಕಾನ್ಸಂಟ್ರೇಷನ್ ಡಿಕ್ರೀಸಸ್. ಸೊ ಯಾಕಂಗಾಗಿದೆ ಅಂದ್ರೆ ಬಿಕಾಸ್ ಆಫ್ ದ ಇಟ್ ಈಸ್ ಜೀನ್ ಕಂಟ್ರೋಲ್ ಸಿಸ್ಟಮ್ ಅಲ್ವಾ, ಜೀನ್ಸ್ ಗಳಲ್ಲಿ ವೇರಿಯೇಷನ್ ಇದೆ ಅಂತ. ಹಾಗಾದ್ರೆ ಒಂದೇ ಸ್ಪೀಸಿಸ್ ನಲ್ಲಿ ಜೀನ್ಸ್ ಗಳು ವೇರಿಯೇಷನ್ ಇದ್ರೆ ಈ ಜೀನ್ ಲೆವೆಲ್ ಅಲ್ಲಿನೇ ನಾವು ಡೈವರ್ಸಿಟಿನ ಸ್ಟಡಿ ಮಾಡಬಹುದಲ್ಲ. ಹಂಗಾದ್ರೆ ಹಾಗೆ ಎಲ್ಲಾ ಸ್ಪೀಸಿಸ್ ಎಲ್ಲಾ ಆರ್ಗನ್ಸ್ ಅಲ್ಲೂ ಕೂಡ ಜೀನ್ಸ್ ಅಲ್ಲಿ ಒಂದೇ ಸ್ಪೀಸಿಸ್ ಕೂಡ ವೇರಿಯೇಷನ್ ಇದೆ. ಅದಕ್ಕಾಗಿ ಕ್ರಾಸ್ ಪಾಲಿನೇಷನ್ ನಲ್ಲಿ ವೇರಿಯೇಷನ್ ಬರ್ತವೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ವೇರಿಯೇಷನ್ ಬರ್ತವೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಒಂದೇ ಸ್ಪೀಸಿಸ್ ಆಗಿದ್ದು ಕೂಡ ಬೇರೆ ಬೇರೆ ಏರಿಯಾಗೆ, ಕ್ಲೈಮೇಟ್ಗೆ, ನೇಚರ್ಗೆ ಮ್ಯಾಚ್ ಆಗಕ್ಕಾಗಿ ಏನೆಲ್ಲ ಜೀನ್ಗಳ ವೇರಿಯೇಷನ್ ಮಾಡ್ಕೊಂಡಿರ್ತವೆ. ಹಾಗಾಗಿ ನೋಡಿ, ಇದರ ಆಲ್ಕಲೈನ್ ಅಥವಾ ರೆಸರ್ಪೈನ್ ಕಾನ್ಸಂಟ್ರೇಷನ್ ಚೇಂಜ್ ಆಗಲಿಕ್ಕೆ ಸೊ ಒಂದೇ ಏರಿಯಾ ಆಗಿದ್ರು ಕೂಡ, ಒಂದೇ ಸ್ಪೀಸಿಸ್ ಆಗಿದ್ರು ಕೂಡ ಜೀನ್ಸ್ ಗಳಲ್ಲಿ ವೇರಿಯೇಷನ್ ಇರುತ್ತೆ. ಅದೇ ಜೆನೆಟಿಕ್ ಲೆವೆಲ್ ಅಲ್ಲಿ, ದಟ್ ಈಸ್ ಕಾಲ್ಡ್ ಜೆನೆಟಿಕ್ ಬಯೋಡೈವರ್ಸಿಟಿ. ಅದಕ್ಕೆ ನೀವು ಇದಕ್ಕೆ ಡೆಫಿನೇಷನ್ ಏನ್ ಬರಬೇಕು? ಈಗ ಆನ್ಸರ್ ಪೇಪರ್ ಅಲ್ಲಿ ಇದು ಎಷ್ಟು 14ನೇ ಕ್ವಶನ್. ಎಸ್, 14ನೇ ಕ್ವಶನ್ ಅಲ್ಲಿ ಜೆನೆಟಿಕ್ ಡೈವರ್ಸಿಟಿ ಅಂತ ಹಾಕಿ ಅಂಡರ್ಲೈನ್ ಮಾಡಿ ಕೋಲನ್ ಹಾಕಿ ಅದಕ್ಕೆ ಬರೀತಾರ, ದಿಸ್ ಈಸ್ ದ ಡೈವರ್ಸಿಟಿ ಅಟ್ ಜೆನೆಟಿಕ್ ಲೆವೆಲ್ ಆಫ್ ದ ಸ್ಪೀಸಿಸ್. ನೋಡಿ, ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಟ್ ಜೆನೆಟಿಕ್ ಲೆವೆಲ್, diversity of organisms at a genes level, that is genetic level, is said to be genetic diversity. For example, the concentration of the medicine reserpine decreases as we move at a higher altitude of a Himalayan region in Raoulfia vomitoria. This is because due to the change in genetic composition of the same species at different altitude or different environmental condition. So that is called genetic diversity. Therefore, the diversity of the organisms at a genetic level is said to be genetic diversity. Example in Kodi. Again, species diversity. This is the biodiversity at a species level. Biodiversity at a species level is said to be species biodiversity. ಇದಕ್ಕೆ ನಾವು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರ್ತಕ್ಕಂತಹ ಆಂಫಿಬಿಯನ್ಸ್ ತಗೊಂಡ್ರೆ ಅವ್ರ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಈಸ್ಟರ್ನ್ ಘಾಟ್ಸ್ ಗಿಂತ. ನೋಡಿ, the population of western ghats, the population of amphibians in the western ghats is much more when compared to the population of amphibians in the eastern ghats. ನೋಡಿ, ಇದು ಪಾಪ್ಯುಲೇಷನ್ ಅಲ್ಲಿ ಸ್ಪೀಸಿಸ್ ಅಲ್ಲಿ ವೇರಿಯೇಷನ್ ಇದೆ, ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಯಾಕೆ ಇಲ್ಲಿ ಜಾಸ್ತಿ ಇದೆ, ಯಾಕೆ ಇಲ್ಲಿ ಕಡಿಮೆ ಇದೆ, ಇಡೀ ಅರ್ಥನೇ ತಗೊಂಡ್ರೆ ನಾವು ಪೋಲಾರ್ ರೀಜನ್ ಇಂದ ಟ್ರಾಪಿಕಲ್ ರೀಜನ್ ಕಡೆಗೆ ಬಂದಂಗೆ ಪಾಪ್ಯುಲೇಷನ್ ಡೈವರ್ಸಿಟಿ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಟ್ರಾಪಿಕಲ್ ರೀಜನ್ ಅಲ್ಲಿ ರಿಚ್ ಬಯೋಡೈವರ್ಸಿಟಿ ಇದೆ, ಅದಕ್ಕೆ ಅಮೆಜಾನ್ ಬಯೋಡೈವರ್ಸಿಟಿ ಅಷ್ಟೊಂದು ರಿಚ್ ಆಗಿ ನಾವು ಯಾಕೆ ಓದ್ತೀವಿ ಅಂದ್ರೆ ಅದೊಂದು ಇಂಪಾರ್ಟೆಂಟ್ ಟ್ರಾಪಿಕಲ್ ರೀಜನ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಅಂತ. ಹಾಗೆ ನೋಡಿ, ವೆದರ್ ಮೇಲೆ, ಕಂಡೀಷನ್ ಮೇಲೆ, ಗ್ಲೋಬಲ್ ಸ್ಪಾಟ್ ಗಳ ಮೇಲೆ ಸ್ಪೀಸಿಸ್ ಡೆನ್ಸಿಟಿ ಅಥವಾ ಡೈವರ್ಸಿಟಿ ಜಾಸ್ತಿ ಆಗ್ತದೆ, ವ್ಯತ್ಯಾಸ ಆಗ್ತಿರುತ್ತೆ. ದಟ್ ಈಸ್ ಬಯೋಡೈವರ್ಸಿಟಿ ಅಟ್ ಸ್ಪೀಸಿಸ್ ಲೆವೆಲ್ ಇಸ್ ಕಾಲ್ಡ್ ಸ್ಪೀಸಿಸ್ ಬಯೋಡೈವರ್ಸಿಟಿ. ಎಕ್ಸಾಂಪಲ್, ದ ಪಾಪ್ಯುಲೇಷನ್ ಆಫ್ ಆಂಫಿಬಿಯನ್ಸ್ ಇಸ್ ಮೋರ್ ಇನ್ ವೆಸ್ಟರ್ನ್ ಘಾಟ್ಸ್ ಕಂಪೇರ್ ಟು ದ ಈಸ್ಟರ್ನ್ ಘಾಟ್ಸ್ ಅನ್ನ ಎಕ್ಸಾಂಪಲ್ ಕೊಡಿ. ಇನ್ನು ಎಕಾಲಜಿಕಲ್ ಡೈವರ್ಸಿಟಿ ಏನಿದು, it is the diversity at a diversity in biological system or diversity in organisms at ecosystem level. Diversity at ecosystem level is called ecological diversity. Diversity at ecosystem. Consider our India. ನಮ್ಮ ಇಂಡಿಯಾ ಒಂದೇ ತಗೊಂಡ್ರೆ ಎಷ್ಟೊಂದು ಎಕಾಲಜಿಕಲ್ ಡೈವರ್ಸಿಟಿ ಇದೆ ಅಂತಂದ್ರೆ ನೋಡಿ, ಟ್ರಾಫಿಕ್ ರೈನ್ ಫಾರೆಸ್ಟ್ ಬಯೋಮ್ ಇದೆ, ಆಮೇಲೆ ನಮ್ಮಲ್ಲಿ ಟೆಂಪರೇಟ್ ಬಯೋಮ್ಸ್ ಇದೆ, ಟೆಂಪರೇಟ್ ಫಾರೆಸ್ಟ್ ಬಯೋಮ್ಸ್ ಇದೆ, ಡೆಸಿಡಸ್ ಫಾರೆಸ್ಟ್ ಬಯೋಮ್ಸ್ ಇದೆ, ಗ್ರಾಸ್ ಲ್ಯಾಂಡ್ಸ್ ಬಯೋಮ್ಸ್ ಇದೆ, ವೆಟ್ ಲ್ಯಾಂಡ್ಸ್ ಇದೆ, ಹಾಗೇನೆ ನಮ್ಮಲ್ಲಿ ಈಗ ಡೆಸರ್ಟ್ ಬಯೋಮ್ಸ್ ಇದೆ. ನಮ್ಮ ಇಂಡಿಯಾ ಒಂದೇನೆ ತಗೊಂಡ್ರೆ ಹಾಗೆ ಎಕೋಸಿಸ್ಟಮ್ ಲೆವೆಲ್ ಅಲ್ಲಿ ಎಷ್ಟೊಂದು ವೆರೈಟೀಸ್, ಎಷ್ಟೊಂದು ವೈವಿಧ್ಯತೆ ಇದೆ. ಆ ವೈವಿಧ್ಯತೆ ಮೇಲೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಲ್ಲ ಅದು. ಓಕೆ, ಸೊ ಈಗ ಡೆಸರ್ಟ್, ಅದಾದ್ಮೇಲೆ ಗ್ರಾಸ್ ಲ್ಯಾಂಡ್, ಅದಾದ್ಮೇಲೆ ಸ್ಕ್ರಬ್ ಜಂಗಲ್ ತರ ಬರ್ತಕ್ಕಂಥದ್ದು, ಅಥವಾ ನಮ್ಮ ಡೆಸಿಡಸ್ ಫಾರೆಸ್ಟ್ಗಳು, ಟೆಂಪರೇಟ್ ಫಾರೆಸ್ಟ್ಗಳು,
ಆಮೇಲೆ ರೈನ್ ಫಾರೆಸ್ಟ್ಗಳು, ಟಂಡ್ರಾ ಬಯೋಮ್ಗಳು, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಮಾಡ್ಕೊಳ್ಳೋದು. ಅದು ಎಕೋಸಿಸ್ಟಮ್ ಲೆವೆಲ್ ಅಲ್ಲಿ ಸ್ಕ್ಯಾಂಡಿನೋವಿಯನ್ ಕಂಟ್ರೀಸ್ ಹೋಲಿಸಿದ್ರೆ ಇಂಡಿಯಾದಲ್ಲಿ ರಿಚ್ ಎಕಾಲಜಿಕಲ್ ಬಯೋಡೈವರ್ಸಿಟಿ ಇದೆ. ಸೊ ಹೀಗೆ ಕಂಪೇರ್ ಮಾಡ್ತಕ್ಕಂಥದ್ದು. ಸೊ ಟೋಟಲ್ ನೀವು ಇವೆರಡಕ್ಕೆ ಡೆಫಿನೇಷನ್ ಬರೆಯುತ್ತೆ. ಏನು ಬಯೋಡೈವರ್ಸಿಟಿ ಅಟ್ ಜೆನೆಟಿಕ್ ಲೆವೆಲ್ ಇಸ್ ಕಾಲ್ಡ್ ಜೆನೆಟಿಕ್ ಬಯೋಡೈವರ್ಸಿಟಿ. ಎಕ್ಸಾಂಪಲ್ ರಾಹುಲ್ ಒಮಿಟೋ ಏರಿಯಾದಲ್ಲಿ ಎಕ್ಸಾಂಪಲ್ ಕೊಡಿ. ಸ್ಪೀಸಿಸ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಅಟ್ ಸ್ಪೀಸಿಸ್ ಲೆವೆಲ್. ಸೊ ದಟ್ ಈಸ್ ಕಾಲ್ಡ್ ಆಂಫಿಬಿಯನ್ಸ್ ಕೊಡಿ. ಸೊ ಇಷ್ಟು ನಮ್ಮ ಬುಕ್ಕಲ್ಲಿ ಎಕ್ಸಾಂಪಲ್ಸ್ ಮಾತ್ರ ಮರಿಬೇಡಿ. ಓಕೆ, ರೈಟ್. ಸೊ ವಾಟ್ ನೆಕ್ಸ್ಟ್? Next come to the 15th question. In the 15th question, external fertilization is more disadvantageous than internal fertilization. Give two suitable reasons. So here the question, external fertilization is more disadvantageous than internal fertilization. External fertilization, internal fertilization ke disadvantages ante. Okay, external, okay, fertilization. Okay, external fertilization is more disadvantageous compared to the internal fertilization. Why ಅಂತ ಗೊತ್ತಿದೆ. So yes, so 14th question ಏನಪ್ಪ ಅಂದ್ರೆ, external fertilization is more disadvantageous compared to the internal fertilization. Give any two suitable reasons ಅಂತಿದೆ. External fertilization is more disadvantageous compared to the internal fertilization. Give suitable examples ಅಂತ two examples ಕೇಳಿದ್ದಾರೆ. Yes, external fertilization is more disadvantageous because here the fertilization is to be occur outside the body, outside the parent. So that is why the major problems are, we can quote here according to textbook, are number one, the offsprings are extremely vulnerable to the predators. ಅದಕ್ಕೆ ಮೊದಲನೇದು, offsprings are extremely vulnerable to their predators. ಅದು ಮೊದಲನೇದು. ಅಂದ್ರೆ ಶತ್ರುಗಳು ತಪ್ಪಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ, as there is no parental care here. parental care ಇಲ್ಲದೆ ಇರೋದ್ರಿಂದ. ಎರಡನೇದು ಮೆನ್ಷನ್ ಮಾಡಲೇಬೇಕಾಗಿರೋದು, here they have to produce several thousands of gametes to compensate the loss of or the gametes fails to reach the opposite gamete during fertilization in the external medium. ಸೊ ಅದಕ್ಕೆ ಎರಡನೇದು, ದೇ ಹ್ಯಾವ್ ಟು ಪ್ರೊಡ್ಯೂಸ್ ಸೆವರಲ್ ಥೌಸಂಡ್ ಗ್ಯಾಮೆಟ್ಸ್ ಅಂತಕ್ಕಂಥದ್ದು ಎರಡನೇ ಮೆನ್ಷನ್ ಮಾಡಲೇಬೇಕು. ಮೂರನೇದು ಜೊತೆಗೆ ಇನ್ನೇನು ಸೇರಿಸಬಹುದು ನೀವು ಅಂದ್ರೆ, ಇಲ್ಲಿ ದೇ ನೀಡ್ ಎಕ್ಸ್ಟರ್ನಲ್ ಮೀಡಿಯಂ ಲೈಕ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಸೊ ಅದು ಮತ್ತೊಂದು ಇಂಪಾರ್ಟೆಂಟ್ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಒಂದು ಏನಪ್ಪಾ ಅಂದ್ರೆ, ಸೊ ಹಿಯರ್ ದ ಆಫ್ಸ್ಪ್ರಿಂಗ್ಸ್ ಹ್ಯಾವ್ ಟು ಫೇಸ್ ದ ಎಕ್ಸ್ಟ್ರೀಮ್ ಚೇಂಜಸ್ ದಟ್ ಮೇ ಫ್ರಮ್ ಎನ್ವಿರಾನ್ಮೆಂಟಲ್ ಸ್ಟ್ರೆಸಸ್, ಅದೊಂದು ಹೇಳ್ಬೋದು. ಸೊ ಇವು ಎಕ್ಸ್ಟರ್ನಲ್. And here they have to be supplied with the reserve food material. So reserve food material ಇರಬೇಕಾಗತ್ತೆ ಅಂತ ಇವೆಲ್ಲ ಹೇಳ್ಬೋದು. ಸೊ ಫಸ್ಟ್ ಟು ಏನು ಹೇಳಿದ್ವಲ್ಲ ಮೆನ್ಷನ್ ಮಾಡ್ಲಿಕ್ಕೆ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಅವನ್ನ ಮೆನ್ಷನ್ ಮಾಡಿ. ಸೊ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇಸ್ ಅ ಡಿಸ್ಅಡ್ವಾಂಟೇಜ್ ಅಂತ ಗೊತ್ತಾಗುತ್ತೆ. ಓಕೆನಾ, ರೈಟ್. ಸೊ ವಾಟ್ ನೆಕ್ಸ್ಟ್? ಸೊ ನಿನ್ನ 15th ಕ್ವಶನ್ ಬಂದ್ರೆ, ಸೊ 15th ಕ್ವಶನ್ ಹೀಗಿದೆ, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಇದೆ. ಓಕೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಇದರಲ್ಲಿ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಮತ್ತೆ ಕೇಳ್ತಕ್ಕಂಥದ್ದು. ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿಬೇಕಾದ್ರೆ ಏನೇನು ಪ್ರಾಪರ್ಟೀಸ್ ಇರಬೇಕು ಅಂತ, ಯಾವ್ದೋ ಒಂದು ಕಾಂಟ್ರಾಸೆಪ್ಟಿವ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅನ್ಬೇಕಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇರ್ತಕ್ಕಂಥವ್ರಲ್ಲಿ ಬೇಕಷ್ಟು ಎಲ್ಲವೂ ಇಂಪಾರ್ಟೆಂಟ್ ಇದಾವೆ. ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. It should be, the contraceptive must be user friendly. ಯಾರು ಬಳಸ್ತಾನೋ ಕಾಂಟ್ರಾಸೆಪ್ಟಿವ್ಗಳು ಬಳಸ್ತಾನೋ, ಏನ್ ಮಕ್ಕಳಾಗದಂಗೆ ತಡಿಲಿಕ್ಕೆ ಏನೇನು ಬಳಸ್ತಾರೋ ಮೆಥಡ್ಗಳು ಅಥವಾ ಡಿವೈಸ್ಗಳನ್ನ ಅವತ್ತಾನೆ ಕಾಂಟ್ರಾಸೆಪ್ಟಿವ್ಸ್. ಅಲ್ಲಿ ಬಳಸ್ತಕ್ಕಂಥದ್ದು ಯಾರು ಬಳಸ್ತಾನೋ ಅವನಿಗೆ ಸುಲಭ ಬಳಸಂಗಿರ್ಬೇಕಾಗತ್ತೆ. ದೇರ್ ಮಸ್ಟ್ ಬಿ, ಸೊ ಕಾಂಟ್ರಾಸೆಪ್ಟಿವ್ಸ್ ಆರ್ ಟು ಬಿ ಯೂಸರ್ ಫ್ರೆಂಡ್ಲಿ, ಬಳಸೋದಕ್ಕೆ ಸುಲಭವಾಗಿರ್ಬೇಕು ಅಂತ. ಎರಡನೇದೇನಪ್ಪ ಅಂದ್ರೆ, ದೇ ಶುಡ್ ಬಿ ಅವೈಲಬಲ್ ಈಸಿಲಿ ಅವೈಲಬಲ್, ಅದೊಂದು ಬಹಳಷ್ಟು ಇಂಪಾರ್ಟೆಂಟ್ ಬೇಕಾಗುತ್ತೆ. ಮೂರನೇದೇನಪ್ಪ ಅಂತಂದ್ರೆ, ದೇ ಶುಡ್ ನಾಟ್ ಕಮ್ ಇನ್ ದ ವೇ ಆಫ್ ಸೆಕ್ಷುವಲ್ ಡ್ರೈವ್ ಅಂತ. ದಟ್ ಶುಡ್ ನಾಟ್ ಇಂಟರ್ಫಿಯರ್ ದ ಸೆಕ್ಷುವಲ್ ಡ್ರೈವ್ ಅಂತ. ಸೊ ಏನು ಸೆಕ್ಷುವಲ್ ಡ್ರೈವ್ ಇವು ಅಡ್ಡ ಬರಬಾರ್ದು, ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಅದೊಂದು ಇಂಪಾರ್ಟೆಂಟ್ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್, ದೇ ಶುಡ್ ಬಿ ಎಫೆಕ್ಟಿವ್. ಸೊ ಎಫೆಕ್ಟಿವ್ ಏನ್ ಪರ್ಪಸ್ಗೆ ಬಳಸಿದ್ದು ಅದು ಎಫೆಕ್ಟಿವ್ ಆಗಿರ್ಬೇಕು. ಬಟ್ ಅವೇನು ಕೈ ಕೊಟ್ಟರೆ ಅವಾಗ ಏನ್ ಮಾಡೋಕ್ಕಾಗತ್ತೆ. ಆದ್ರಿಂದ ಸೊ ದೇ ಶುಡ್ ಬಿ ವೆರಿ ಎಫೆಕ್ಟಿವ್ ಆಗಿರ್ಬೇಕು ಅಂತ.
and they should not be associated with the side effects. So they should no side effect or least side effects. So ಅದು ಸೈಡ್ ಎಫೆಕ್ಟ್ ಇರಬಾರ್ದು, ಇದು ಕೂಡ ಅತ್ಯಂತ ಕಡಿಮೆ ಸೈಡ್ ಎಫೆಕ್ಟ್ಸ್ ಇರಬೇಕಂತಕ್ಕಂಥದ್ದು. ಸೊ ಇವನ್ನ ನಾವು ಕೆಲವನ್ನ ಮೆನ್ಷನ್ ಮಾಡಬಹುದು. ಸೊ ಅದ್ರಲ್ಲಿ ಯಾವ್ದಾದ್ರು 4 ಮೆನ್ಷನ್ ಮಾಡಿ. ಎಸ್, ರೈಟ್. 17th ಕ್ವಶನ್ ಹೀಗಿದೆ: ಬಾಕ್ಯುಲೋವೈರಸಸ್ ಆರ್ ವೆರಿ ಬೆನಿಫಿಷಿಯಲ್ ಬಯಾಲಜಿಕಲ್ ಕಂಟ್ರೋಲಿಂಗ್ ಏಜೆಂಟ್ಸ್. ಬಾಕ್ಯುಲೋವೈರಸಸ್ ಆರ್ ವೆರಿ ಬೆನಿಫಿಷಿಯಲ್ ಬಯಾಲಜಿಕಲ್ ಕಂಟ್ರೋಲಿಂಗ್ ಏಜೆಂಟ್ಸ್ ಜಸ್ಟಿಫೈ ಬೈ ಗಿವಿಂಗ್ 2 ರೀಸನ್ಸ್ ಅಂತ ಇದೆ. ನೋಡಿ, ಬಾಕ್ಯುಲೋವೈರಸ್ ಆರ್ ವೆರಿ ಬೆನಿಫಿಷಿಯಲ್ ಬಯಾಲಜಿಕಲ್ ಕಂಟ್ರೋಲಿಂಗ್ ಏಜೆಂಟ್ಸ್. ನೋಡಿ, ಬಯಾಲಜಿಕಲ್ ಕಂಟ್ರೋಲಿಂಗ್ ಅಥವಾ ಬಯೋ ಕಂಟ್ರೋಲ್ ಅಂದ್ರೆ ನಿಮ್ಗೆ 5 ಮಾರ್ಕ್ಸಿಗೆ ಕೇಳ್ತೀವಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಅದ್ರೊಳಗಡೆ 10th ಚಾಪ್ಟರ್ ನಿಮ್ಗೆ ಹೇಳಿರ್ತಕ್ಕಂಥದ್ರಾಗಿದೆ ಬಯೋ ಕಂಟ್ರೋಲ್ ಅಂದ್ರೆ ಏನಂತ, ಬಯಾಲಜಿಕಲ್ ಕಂಟ್ರೋಲ್ ಅಂದ್ರೆ ಏನಂತ. ಸೊ ಬಯಾಲಜಿಕಲ್ ಕಂಟ್ರೋಲ್ ಅಲ್ಲಿ ಎಸ್, ದಿಸ್ ಈಸ್ ಕಂಟ್ರೋಲಿಂಗ್ ಆಫ್ ಅ ಹಾರ್ಮ್ಫುಲ್ ಸ್ಪೀಸೀಸ್ ಯೂಸಿಂಗ್ ಅದರ್ ಬೆನಿಫಿಷಿಯಲ್ ಸ್ಪೀಸೀಸ್ ಅಂತಾನೋ, ಅಥವಾ ಕಂಟ್ರೋಲಿಂಗ್ ಆಫ್ ಒನ್ ಆರ್ಗ್ಯಾನಿಸಮ್ ಬೈ ಯೂಸಿಂಗ್ ಅದರ್ ಆರ್ಗ್ಯಾನಿಸಮ್. ಸೊ ದಟ್ ಈಸ್ ಕಾಲ್ಡ್ ಬಯಾಲಜಿಕಲ್ ಕಂಟ್ರೋಲ್ ಅಥವಾ ಬಯೋ ಕಂಟ್ರೋಲ್ ಅಂತ ಹೇಳಿದೀವಿ. ಇನ್ನು ಪೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಪೆಸ್ಟ್ ಕಂಟ್ರೋಲ್ ಅಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ ಸೂಟಬಲ್ ಮೆಥಡ್. ಯಾಕೆಂದ್ರೆ ಅದನ್ನ ಪೆಸ್ಟಿಸೈಡ್ಸ್ ಅನ್ನು ಕೆಮಿಕಲ್ಸ್ ಅನ್ನು ಅಪ್ಲೈ ಮಾಡೋದ್ರಿಂದ ನಾವು ಫುಡ್ ಅನ್ನ ಟಾಕ್ಸಿನ್ ಮಾಡ್ಕೊಳ್ಳೋದು, ಟಾಕ್ಸಿಕ್ ಅನ್ನು ಮಾಡ್ಕೊಳ್ಳೋದು, ಅಥವಾ ಸಾಯಿಲ್ ನ ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ಳೋದೆಲ್ಲ ಮಾಡ್ತೀವಿ. ಅದಕ್ಕಾಗಿನೇ ಬಯಾಲಜಿಕಲ್ ಕಂಟ್ರೋಲ್ ಇಸ್ ಎ ವೆರಿ ಸೂಟಬಲ್ ಮೆಥಡ್ ಟು ಕಂಟ್ರೋಲ್ ದ ಪೆಸ್ಟ್ ಅಂತ ಕಾರಣ ಅನ್ಬೇಕಾದ್ರೆ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿವಿ. ಅದ್ರೊಳಗಡೆ ಬಾಕ್ಯುಲೋವೈರಸಸ್ ಅನ್ನ ಅದ್ರೊಳಗೆ ಆಕ್ಚುಲಿ ನಾವು ಬೇರೆ ಬೇರೆ ಎಲ್ಲ ಬೆಳೆಸಿದ್ವಿ ಅಲ್ವಾ. ಸೊ ಏನು ಡ್ರಾಗನ್ ಫ್ಲೈ ಅನ್ನ ಅಥವಾ ಏನು ಕೆಲವು ಲೇಡಿ ಬರ್ಡ್ ಅನ್ನ ಹೇಳಿರ್ತಕ್ಕಂಥದ್ದೆಲ್ಲ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ. BT ಬ್ಯಾಸಸ್ ತುರಂಜಿಸ್ ಬಗ್ಗೆ ಹೇಳಿದ್ವಿ, ಟ್ರೈಕೋಡರ್ಮ ಬಗ್ಗೆ ಹೇಳಿದ್ವಿ, ಹಾಗೇನೆ ಬಾಕ್ಯುಲೋವೈರಸಸ್ ಬಗ್ಗೆ ಹೇಳಿದ್ವಿ. ಈ ಬಾಕ್ಯುಲೋವೈರಸ್ ಅಲ್ಲಿ ಈ ಕ್ವಶನ್ ಕೇಳಿದೀವಿ, ಏನಂತ ನೋಡೋ ಬನ್ನಿ. ಅದೊಂದು ಮಾತ್ರ, ಬಾಕ್ಯುಲೋವೈರಸಸ್. ರೆಡಿನಾ? ಸೊ ಬಾಕ್ಯುಲೋವೈರಸಸ್, ಸೊ ಇವರು ಮೋರ್ ಬೆನಿಫಿಷಿಯಲ್ ಇನ್ ದ ಫೀಲ್ಡ್ ಆಫ್ ಬಯಾಲಜಿಕಲ್ ಕಂಟ್ರೋಲ್. ವೈ ಅಂತ ನಾವು ಕೇಳೋದು ಬಾಕ್ಯುಲೋವೈರಸಸ್. ಸೊ ಬಾಕ್ಯುಲೋವೈರಸಸ್, ದೀಸ್ ಆರ್ ದ ಗ್ರೂಪ್ ಆಫ್ ವೈರಸಸ್ ಬಿಲಾಂಗ್ಸ್ ಟು ದ ಜೀನಸ್ ಪಾಲಿಹೀಡ್ರೋವೈರಸಸ್, ರೈಟ್? ಸೊ ಪಾಲಿಹೀಡ್ರೋವೈರಸಸ್ ಗುಂಪಿಗೆ ಸೇರ್ತಕ್ಕಂಥವ್ರು ಬಾಕ್ಯುಲೋವೈರಸಸ್. ಸೊ ದೀಸ್ ವೈರಸಸ್ ಪ್ಲೇ ಅನ್ ಇಮೆನ್ಸ್ ರೋಲ್ ಕಂಟ್ರೋಲಿಂಗ್ ದ ಪೆಸ್ಟ್. ಅದಕ್ಕಾಗಿ ನಮ್ಮ ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆಯೋ, ಸೊ ಅವರು ತುಂಬಾ ಎಫೆಕ್ಟಿವ್ ಆಗಿ ಬಾಕ್ಯುಲೋವೈರಸ್ ಬಳಸ್ತಾರೆ ಈ ಒಂದು ಪರ್ಪಸ್ಗಾಗಿ. ಯಾಕಂದ್ರೆ ಇವರಲ್ಲಿ 2 ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಕ್ಯಾರೆಕ್ಟರ್ಸ್ ಇದೆ. ಒಂದೇನಪ್ಪಾ ಅಂದ್ರೆ ಬಾಕ್ಯುಲೋವೈರಸ್ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್. ನೋಡಿ, ಸ್ಪೀಸೀಸ್ ಸ್ಪೆಸಿಫಿಕ್. ಓಕೆ, ಸೊ ದೀಸ್ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್ ಅಂಡ್ ದೇ ಹ್ಯಾವ್ ನ್ಯಾರೋ ಸ್ಪೆಕ್ಟ್ರಮ್. ಓಕೆ, ಸೊ ನ್ಯಾರೋ ಸ್ಪೆಕ್ಟ್ರಮ್, ಸ್ಪೀಸೀಸ್ ಸ್ಪೆಸಿಫಿಕ್ ಮತ್ತೆ ನ್ಯಾರೋ ಸ್ಪೆಕ್ಟ್ರಮ್ ಅನ್ನ ಹೊಂದಿವೆ ಅಂತ. ಸೊ ಏನು ಸ್ಪೀಸೀಸ್ ಸ್ಪೆಸಿಫಿಕ್ ಅಥವಾ ನ್ಯಾರೋ ಸ್ಪೆಕ್ಟ್ರಮ್ ಅಂತಂದ್ರೆ, ಇವರು ಸ್ಪೆಸಿಫಿಕ್ ಯಾವ ಸ್ಪೀಸೀಸ್ ಅನ್ನ ನಾವು ನಾಶ ಮಾಡಕ್ಕಾಗಿ ಈ ಬಾಕ್ಯುಲೋವೈರಸಸ್ ಅನ್ನ ಅಪ್ಲೈ ಮಾಡ್ತೀವೋ ಆ ಸ್ಪೀಸೀಸ್ ಅನ್ನು ಮಾತ್ರ ನಾಶ ಮಾಡ್ತವೆ. ಇಂಪಾರ್ಟೆಂಟ್ ಆಗಿ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಇದೇನೆ. ಕೆಮಿಕಲ್ ಫರ್ಟಿಲೈಸರ್, ಪೆಸ್ಟಿಸೈಡ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಯೂಸ್ಫುಲ್, ಯೂಸ್ಲೆಸ್ ಎಲ್ಲವೂ ಟಾರ್ಗೆಟ್, ನಾನ್ ಟಾರ್ಗೆಟ್ ಸ್ಪೀಸೀಸ್ ಎಲ್ಲ ನಾಶ ಆಗ್ಬಿಡ್ತವೆ. ಅಲ್ಲಿ ನಮ್ಗೆ ಎಕೋ ಫ್ರೆಂಡ್ಲಿ ಸ್ಪೀಸೀಸ್ ನಾಶ ಆಗ್ಬಿಟ್ರೆ ಅವಾಗ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ತುಂಬಾ ಲಾಸ್ ಮಾಡ್ಕೊಂಡಾಗ ನಾವು ಅಲ್ಲಿ ಅತ್ಯಂತ ಅಮೂಲ್ಯ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಅಲ್ಲಿದ್ದಾವೆ ನಮ್ಮ ಬೆಳೆನ ಬೆಳಿಲಿಕ್ಕೆ ಅಥವಾ ಈಲ್ಡ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ, ಸಾಯಿಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ನಾಶ ಆಗ್ಬಿಡ್ತಾರೆ. ಅದಕ್ಕಾಗಿ ನಮ್ ಬೇರೆ ಸ್ಪೀಸೀಸ್ ಅನ್ನ ನಾಶ ಮಾಡಿದಾಗ ಸ್ಪೀಸೀಸ್ ಸ್ಪೆಸಿಫಿಕ್ ಆಗಿರ್ತಾರೆ. ಅಂದ್ರೆ ಸ್ಪೆಸಿಫಿಕ್ ಸ್ಪೀಸೀಸ್ ಮಾತ್ರ ಇವರು ಅಟೆಂಡ್ ಮಾಡ್ತಾರೆ, ಅವ್ರು ಮಾತ್ರ ನಾಶ ಮಾಡ್ತಾರೆ. ಅಂಡ್ ನ್ಯಾರೋ ಸ್ಪೆಕ್ಟ್ರಮ್, ಇವರಿಗೆ ಯಾವ ರೇಂಜ್ ಆಫ್ ಆಕ್ಷನ್ ಅನ್ನ ಹೇಳಿದ್ವಿ, ಯಾವ ರೇಂಜ್ ಅಲ್ಲಿ ಇವರು ಆಕ್ಷನ್ ಅಥವಾ ಯಾವ ವಿಡ್ತ್ ಬ್ರೆಡ್ತ್ ಅವ್ರಿಗೆ ನಾವು ಅಪ್ಲೈ ಮಾಡಿದೀವೋ ಆ ಒಂದು ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಮಾತ್ರ ಇವು ಕೆಲಸ ಮಾಡ್ತೀವಿ. ಈಗ ರೋಬೋಕ್ಕೆ ನಾವು ಏನು ಫೀಡಿಂಗ್ ಮಾಡಿರ್ತೀವೋ, ಏನು ಇಂಟರ್ನಲ್ ಫೀಡಿಂಗ್ ಕಳಿಸಿರ್ತೀವೋ ಅಷ್ಟು ಮಾತ್ರ ಕೆಲಸ ಮಾಡುತ್ತೆ. ಹಾಗೆ ಇವು ಅಷ್ಟೇ, ಅವರ ಸ್ಪೆಕ್ಟ್ರಮ್ ಏನ್ ಸಂಬಂಧಪಟ್ಟಿದೆ ಅಥವಾ ಅವರ ಏರಿಯಾ ಕೆಲಸ ಅಷ್ಟು ಮಾತ್ರ ಕೆಲಸ ಮಾಡ್ತಾರೆ ಅಂತ ಅದರ ಅರ್ಥ. ಸೊ ಹಾಗೆ ದೇ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್ ಅಂಡ್ ದೇ ಹ್ಯಾವ್ ನ್ಯಾರೋ ಸ್ಪೆಕ್ಟ್ರಮ್ ಅನ್ನೋದು ಒಂದು ಅನ್ಕೊಳ್ಳೋದು. ನೆಕ್ಸ್ಟ್, ದೇ ಡು ನಾಟ್ ಅಟ್ಯಾಕ್ ದ ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್ಸ್. ಅಂದ್ರೆ ಇವರು ಅವ್ರಿಗೆ ಸಂಬಂಧಪಟ್ಟ ಇಲ್ಲದೆ ಇರ್ತಕ್ಕಂಥ ಸ್ಪೀಸ್ ಮೇಲೆ ಇವರು ಅಟ್ಯಾಕ್ ಮಾಡಲ್ಲ. ಸೊ ದಟ್ ಮೀನ್ಸ್ ದೇ ಹ್ಯಾವ್ ನೋ ನೆಗೆಟಿವ್ ಎಫೆಕ್ಟ್. They have no negative effect on non-target species like mammals, fishes, birds and other insects. ಅವ್ರ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಮಾಡಲ್ಲ, ಅಂದ್ರೆ ಅವನ್ನ ನಾಶ ಮಾಡಲ್ಲ. ಹಾಗಾಗಿ ಬಾಕ್ಯುಲೋವೈರಸ್ ಇವೆರಡು ಕಾರಣದಿಂದ ತುಂಬಾ ಬೆನಿಫಿಷಿಯಲ್ ಬಯಾಲಜಿಕಲ್ ಕಂಟ್ರೋಲ್ ಕೆಲಸ ಮಾಡ್ತಾರೆ.
ಇವೆರಡನ್ನು ನೀವು ಮೆನ್ಷನ್ ಮಾಡಲೇಬೇಕು. ಓಕೆ, ವಾಟ್ ಅವರ್ ನೆಕ್ಸ್ಟ್ ಕ್ವಶನ್. ಸೊ ಇದಾದ್ಮೇಲೆ ಎಸ್ ಬಾಕ್ಲವರಿಸ್ ಆದ್ಮೇಲೆ 18th ಕ್ವಶನ್ ಏನಿದೆ ಅಂತ, 18th ಕ್ವಶನ್ ಅಲ್ಲಿ ಸೊ 2 ಮಾರ್ಕ್ಸ್ ಅಲ್ಲಿ ಕೊನೆ ಕ್ವಶನ್ ಅಲ್ಲಿ ಸಜೆಸ್ಟ್ ಎನಿ 2 ಮೆಜರ್ಸ್ ಫಾರ್ ಕನ್ಸರ್ವಿಂಗ್ ಅ ಥ್ರೆಟೆಂಡ್ ಸ್ಪೀಸೀಸ್. ಸೊ ಕನ್ಸರ್ವಿಂಗ್ ಅ ಥ್ರೆಟೆಂಡ್ ಸ್ಪೀಸೀಸ್. ಓಕೆ, ಎಸ್, ಕನ್ಸರ್ವಿಂಗ್ ಅ ಥ್ರೆಟೆಂಡ್ ಸ್ಪೀಸೀಸ್. ಸೊ ಥ್ರೆಟೆಂಡ್ ಸ್ಪೀಸೀಸ್, ಕನ್ಸರ್ವಿಂಗ್ ಥ್ರೆಟೆಂಡ್ ಸ್ಪೀಸೀಸ್ ಅಂತಕ್ಕಂಥದ್ದು. ಇಲ್ಲಿ ಏನು ಎಂಡೇಂಜರ್ಡ್ ಸ್ಪೀಸೀಸ್ ಇದೆಯೋ, ಥ್ರೆಟೆಂಡ್ ಸ್ಪೀಸೀಸ್ ಇದೆಯೋ, ರೇರ್ ಸ್ಪೀಸೀಸ್ ಇದೆಯೋ ಅಂತವೆಲ್ಲ ಸ್ಪೀಸೀಸ್ ಅನ್ನ ಇವತ್ತು ನಮ್ಮಲ್ಲಿ ಕನ್ಸರ್ವ್ ಮಾಡ್ಲಿಕ್ಕೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಲ್ಲಿ ಇವನ್ನ ಉಳಿಸ್ಕೊಳ್ಳಿಕ್ಕೆ ಹೊಸ ಹೊಸ ಮೆಥಡ್ಗಳು ಬೇಕು. ಅಷ್ಟನ್ನ ನಾವೀಗ ಅಡ್ವಾನ್ಸ್ಡ್ ಬಯೋಲಾಜಿಕಲ್ ಟೆಕ್ನಾಲಜಿನ ಬಳಸ್ಕೊಂತ ಇದೀವಿ. ಅದೇ ಥ್ರೆಟೆಂಡ್ ಸ್ಪೀಸೀಸ್ ಅನ್ನು ಉಳಿಸ್ಕೊಳ್ಳಿಕ್ಕೆ ಏನೇನು ಮೆಥಡ್ ಅನ್ನ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಈಗ ಮಾಡ್ಕೊಂಡಿದ್ದಾರೆ ಅಂದ್ರೆ, ಒಂದು ಕ್ರಯೋ ಪ್ರಿಸರ್ವೇಶನ್ ಮಾಡಿದೀವಲ್ಲ, ಕ್ರಯೋ ಪ್ರಿಸರ್ವೇಶನ್. ಓಕೆ, ಕ್ರಯೋ ಪ್ರಿಸರ್ವೇಶನ್, ರೈಟ್. ನೋಡಿ, ಕ್ರಯೋ ಪ್ರಿಸರ್ವೇಶನ್ ವೆರಿ ಸೂಟಬಲ್ ಟು ಪ್ರಿಸರ್ವ್ ಸೋ ಮೆನಿ ಸ್ಪೀಸೀಸ್. ಹೌ, ವಾಟ್ ಇಸ್ ದಿಸ್ ಅ ಕ್ರಯೋ ಪ್ರಿಸರ್ವೇಶನ್? ದಿಸ್ ಇಸ್ ಅ ಪ್ರಿಸರ್ವೇಶನ್ ಆಫ್ the organisms in the form of spores, pollen grains, seeds, something like that. Okay, so in liquid nitrogen under 196 degrees Celsius. Okay, so that preservation is called cryopreservation. Okay, ಹಾಗೆ ಕ್ರಯೋಪ್ರಿಸರ್ವೇಶನ್ ನಲ್ಲಿ ಯಾವುದೇ ಸೀಡ್ಸ್ ಅನ್ನು, ಪೋಲನ್ ಗ್ರೈನ್ಸ್ ಅನ್ನು, ಓವ್ಯೂಲ್ಸ್ ಅನ್ನು, ಓವಮ್ ಅನ್ನು ಅಥವಾ ಸ್ಪೋರ್ಮ್ಸ್ ಅನ್ನು ಅಂತವನ್ನ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ -196 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಟು ಬೇಕಾಸ್ ನಾವು ಉಳಿಸ್ಕೋಬಹುದು. ಅನೇಕ ವರ್ಷಗಳವರೆಗೂ ಉಳಿಸ್ಕೊಂಡು ಮತ್ತೆ ಅವನ್ನ ಆಕ್ಟಿವೇಟ್ ಮಾಡಿ ಮತ್ತೆ ಅದನ್ನ ಜರ್ಮಿನೇಟ್ ಮಾಡಬಹುದು. ಹೀಗೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಏನೈತಲ್ಲ, ಅದು ಕ್ರಯೋ ಪ್ರಿಸರ್ವೇಶನ್. ಪೋಲನ್ ಸ್ಟೋರೇಜ್ ಮಾಡಕ್ಕಾರ ಅಂತ ಕ್ರಯೋ ಪ್ರಿಸರ್ವೇಶನ್ ಮಾಡ್ತಾರೆ ಅಂತ ಹೇಳಿದೀವಿ ನಾವು ನಿಮ್ಗೆ. ಓಕೆ, ಸೊ ಇದು ಒಂದು ಒಳ್ಳೆ ಮೆಥಡ್. ಯಾವುದೇ ಪ್ಲಾಂಟ್ಸ್ ಏನು, ಓವಮ್ ಅನ್ನು, ಪೋಲನ್ ಗ್ರೈನ್ಸ್ ಅನ್ನು, ಸೀಡ್ಸ್ ಅನ್ನು ಅಥವಾ ಟಿಶ್ಯೂನು ನಾವು ಕ್ರಯೋಪ್ರಿಸರ್ವೇಶನ್ ಸ್ಟೋರ್ ಮಾಡಿ ಮತ್ತೆ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು ನಾವು ಆ ಗಿಡನ, ಆ ಸಸ್ಯನ, ಪ್ರಾಣಿನ ಉಳಿಸ್ಕೋಬಹುದು. ಇನ್ನು ಎರಡನೇ ಮೆಥಡ್ ಏನಪ್ಪಾ ಅಂತಂದ್ರೆ, ಸೊ ಟಿಶ್ಯೂ ಕಲ್ಚರ್. ನೋಡಿ, ಟಿಶ್ಯೂ ಕಲ್ಚರ್ ನಮಗೆ ಬೇಕು ಅಷ್ಟು ಯೂಸ್ ಆಗಿದೆ, ಟಿಶ್ಯೂ ಕಲ್ಚರ್. ಸೊ ಈ ಮೆಥಡ್ ಅಲ್ಲಿ ಎಸ್ಪೆಷಲಿ ಪ್ಲಾಂಟ್ಸ್ ಅಲ್ಲಿ ಟೋಟಿಪೊಟೆನ್ಸಿ ಪ್ರಾಪರ್ಟಿ ಇದೆ ಅಲ್ವಾ, ಈ ಟೋಟಿಪೊಟೆನ್ಸಿ ಪ್ರಾಪರ್ಟಿನ ಬಳಸ್ಕೊಂಡು, ಓಕೆ, ಸೊ ಆ ಟೋಟಿಪೊಟೆನ್ಸಿ ಪ್ರಾಪರ್ಟಿಯಿಂದ ಯಾವುದೇ ಪ್ಲಾಂಟ್ಸ್ ಎಲ್ಲ ಒಂದು ಸಿಂಗಲ್ ಸೆಲ್ ಸಿಕ್ಕರೆ ಅದರಿಂದ ನಾವು ಇಡೀ ಗಿಡನ ಬೆಳಿಬಹುದಲ್ವಾ. ಸೊ ಟಿಶ್ಯೂ ಕಲ್ಚರ್ ಅದರ ಸ್ಟೆಪ್ಸ್ ಎಲ್ಲ ಇದೆ. ಸೊ ದಿಸ್ ಅನದರ್ ಒನ್ ಟು ಕನ್ಸರ್ವ್ ದ ಥ್ರೆಟೆಂಡ್ ಅಥವಾ ಎಂಡೇಂಜರ್ಡ್ ಸ್ಪೀಸ್ ಅನ್ನು ಉಳಿಸ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ. ಸೊ ಇದೇ ತರ ಮತ್ತೆ ಒಂದೇನಪ್ಪಾ ಇದು ಏನ್ ಮೆಥಡ್ ಅಂದ್ರೆ, ಈ ತರ ಪೋಲನ್ ಬ್ಯಾಂಕು, ಓಕೆ, ಸೀಡ್ ಬ್ಯಾಂಕು, ನೋಡು ಇವೆಲ್ಲ ಬ್ಯಾಂಕ್ಗಳು ಮಾಡಿದ್ದಾರೆ ಈಗ. ಸೊ ಇಲ್ಲಿ ಅವನ್ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೀಡ್ ಬ್ಯಾಂಕು, ಪೋಲನ್ ಬ್ಯಾಂಕು, ಆ ತರ ಸೀಡ್ ಬ್ಯಾಂಕ್ ಅಲ್ಲಿ ಸೀಡ್ಸ್ ಅನ್ನ, ಅಪರೂಪದ ತಳಿಗಳ ಸೀಡ್ಸ್ ಏನು ಅವನ್ನೆಲ್ಲ ಈಗ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಇದೊಂದು ಮೆಥಡ್. ಈ ಥ್ರೆಟೆಂಡ್ ಸ್ಪೀಸ್ ಅಥವಾ ಈಗ ಆಗಲೇ ಅಪಾಯಕ್ಕೊಳಗಾಗೋ ಪ್ರಭೇದಗಳು ಅಂತ, ಈ ಅಪಾಯಕ್ಕೊಳಗಾಗಿರೋ ಪ್ರಭೇದಗಳಿರಲ್ಲ, ಅವ್ರ ಬೀಜಗಳನ್ನ ನಾವು ಸಂಗ್ರಹಿಸಿ ಇಟ್ಕೊಂಡು ಮುಂದೆ ಸೂಟಬಲ್ ಜಾಗದಲ್ಲ ಸೂಟಬಲ್ ಪ್ರೊಟೆಕ್ಟೆಡ್ ಏರಿಯಾ ಮಾಡ್ಕೊಂಡು ಅವ್ನು ಉಳಿಸ್ಕೊಂಡು ಬೆಳೆಸ್ಕೋಬಹುದಲ್ವಾ. ಹಾಗೆ ಇಡೀ ಮರ ಉಳಿಸ್ಕೊಳ್ಳೋದಕ್ಕಿಂತ ಆ ಬೀಜ ಇಟ್ಕೊಳ್ಳೋದು ಬಹಳ ಸುಲಭ, ಆ ಟಿಶ್ಯೂ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗೆ ಈ ಟೆಕ್ನಾಲಜಿಗಳು ಅಪ್ಲೈ ಮಾಡ್ಕೊಂಡು ಥ್ರೆಟೆಂಡ್ ಸ್ಪೀಸೀಸ್ ಅನ್ನು ಉಳಿಸ್ಕೋಬಹುದು. ದಿಸ್ ಈಸ್ ಅಬೌಟ್ 2 ಮಾರ್ಕ್ಸ್ ಕ್ವಶನ್ಸ್ ಫ್ರೆಂಡ್ಸ್. ಸೊ ಎಸ್, ಸೊ ಇಲ್ಲಿಗೆ ನಾನು ಆಗ್ಲೇ ಹೇಳ್ದಂಗೆ 11th ಕ್ವಶನ್ ಇಂದ 18th ಕ್ವಶನ್ ತನಕ 2 ಮಾರ್ಕ್ಸ್ ಇರ್ತವೆ. ಯು ಹ್ಯಾವ್ ಟು ಅಟೆಂಡ್ 5. ಓಕೆ, ಅದ್ರ ಯಾವ್ದಾದ್ರು 5 ಅಟೆಂಡ್ ಮಾಡಿ. 2 ಮಾರ್ಕ್ಸ್ ಅಲ್ಲಿ ಅನ್ನೋಷ್ಟು ಏನು ಜಾಸ್ತಿ ಬರೆಯೋದೇನಿರಲ್ಲ, ಟು ದ ಪಾಯಿಂಟ್. ಏನ್ ಕೇಳಿದ್ರೆ ಪಾಯಿಂಟ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ನೋಡಿ, ಬಾಕ್ಲವರಿಸ್ ಅಲ್ಲಿ 2 ಪಾಯಿಂಟ್ಸ್ ಹೇಳಿ 2 ಪಾಯಿಂಟ್ಸ್ ಅನ್ನು ಹೇಳ್ತೀವಿ. ಹಾಗೇನೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ 2 ಪಾಯಿಂಟ್ಸ್ ಹೇಳಿ ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರಬೇಕು. ದಯವಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಂತಂದ್ರೆ ಅದು ಟೆಕ್ಸ್ಟ್ ಬುಕ್ ಇಲ್ದಿದ್ದ ನೀವು ಹೇಳಿದ್ರೆ ಆಗೋದಿಲ್ಲ. ನೋಡಿ, ಜೆನೆಟಿಕ್ ಬಯೋಡೈವರ್ಸಿಟಿ, ಸ್ಪೀಸ್ ಬಯೋಡೈವರ್ಸಿಟಿ ಡೆಫಿನೇಷನ್ ಹೇಳ್ತೀವಿ, ಒಂದು ಎಕ್ಸಾಂಪಲ್ ಅನ್ನ ಹಾಕೊಡ್ತೀವಿ ಅಲ್ವಾ. ಸೊ ಹಾಗೇನೆ ನೋಡಿ, ಏನು ಥ್ರೆಟೆಂಡ್ ಸ್ಪೀಸ್ ಕನ್ಸರ್ವ್ ಮಾಡಕ್ಕೆ 2 ಮೆಥಡ್, ಯಾವ್ದಾದ್ರು 2 ಮೆಥಡ್ ಅಂತ ಹೇಳ್ಬೋದು ಅಂತ. ಹೀಗೆ ಎಕ್ಸಾಕ್ಟ್ ಪಾಯಿಂಟ್ಸ್ ಅನ್ನ ನಾವು ಬುಕ್ ಅಲ್ಲಿರೋ ಪಾಯಿಂಟ್ಸ್ ಅನ್ನ ನೋಟ್ ಮಾಡಬೇಕಾಗತ್ತೆ. ಅದ್ಬಿಟ್ಟು ಜಾಸ್ತಿ ಬರೆಯುವಂಥದ್ದು ಏನು ಇರಲ್ಲ. ಅಮ್ಮ ಡೆಫಿನೇಷನ್ ಹೇಳ್ಬೋದು ಅಥವಾ ಒಂದು ಎಕ್ಸಾಂಪಲ್ ಕೊಡ್ಬೋದು, ಅದು ಬಾರ್ದು. ಸೊ ಇದನ್ನ ಸರಿ ನೋಡ್ಕೊಳ್ಳಿ. ಇಲ್ಲೆಲ್ಲ ಟೈಮ್ ಸೇವ್ ಮಾಡೋದು ಮತ್ತೆ ತುಂಬಾ ಜಿಪುಡ್ತಾನ ಕಂಜೂಸ್ತಾನ ಮಾಡೋಕೋಬೇಡಿ. ನಿಮ್ಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಸ್ ಅಥವಾ ಇದಾದ್ರೂ ಆನ್ಸರ್ ಹೌದಲ್ಲ ಅನ್ಸಂದ್ರೆ ಸ್ವಲ್ಪ ಜಾಸ್ತಿ ಎನ್ಲಾಜ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಜಾಸ್ತಿ ಬರೆದ್ರು ನಡೀತದೆ ಅನುಮಾನ ಇದ್ದಾಗ. ಆದ್ರೆ ಸುಮ್ಮನೆ ಅನಾವಶ್ಯಕ ಏನು ಅದನ್ನ ಎಸ್ಸೆಗಟ್ಲೆ ಬರ್ದಂಗೆ ಬರೆದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ. ರೈಟ್. ಸೊ ಕಮ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್. ಸೊ ನಮ್ಮ
3 ಮಾರ್ಕ್ಸ್ ಕ್ವಶನ್ ಅಂದ್ರೆ ಏನೋ ಪಾರ್ಟ್ ಸಿ ಬರ್ತಾ ಇದೀವಿ. ಇಲ್ಲೂ ಅಷ್ಟೇನೆ ನಾವು ಇಲ್ಲಿ 19ನೇ ಕ್ವಶನ್ ಇಂದ 26ನೇ ಕ್ವಶನ್ ತನಕ ಇರ್ತಕ್ಕಂಥದ್ದಲ್ವಾ ಇಲ್ಲಿ. ಸೊ ಇದಕ್ಕೂ ಕೂಡ ನಾವು ಆನ್ಸರ್ ಟು ದ ಪಾಯಿಂಟ್ ಬರೀಬೇಕು. ಕೆಲವು ಟೈಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾ, ಶಾರ್ಟ್ ನೋಟೋ ಕಾಮೆಂಟೋ ಅಥವಾ ಡಿಸ್ಕ್ರೈಬ್ ಇರುತ್ತೆ, ಅದು ಸರಿಯಾಗಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ, ಬುಲೆಟ್ ಹಾಕೊಂಡು ಇಲ್ಲಿ ಬರಿತಾವ, ಬುಲೆಟ್ ವೈಸ್ ಬರೀತಾ ಇದ್ರೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ಅಂತ. ರೈಟ್. ಸೊ ಈಗ 3 ಮಾರ್ಕ್ಸಿನ ಕ್ವಶನ್ ಅಲ್ಲಿ ಏನೇನಿದೆ ಒಂದು ಕ್ವಶನ್, ಫಸ್ಟ್ ಕ್ವಶನ್ ಓದ್ತಾ ಇದ್ವಿ. ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಮೆನ್ಷನ್ ಎನಿ 2 ಟೆಕ್ನಿಕ್ಸ್ ಟು ಅಚೀವ್ ಇಟ್. ನೋಡಿ, ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಮೆನ್ಷನ್ ಎನಿ 2 ಟೆಕ್ನಿಕ್ಸ್ ಟು ಅಚೀವ್ ದಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕೇಳಿದ್ವಿ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಎಸ್, ಆರ್ಟಿಫಿಷಿಯಲ್, ರೈಟ್, hybridization. So artificial hybridization, this is it is a crop improvement program. On crop improvement program in which the desired pollen grain is to be transferred on stigma to achieve a desired pollination ಅಂಡರ್ ಕಂಟ್ರೋಲ್ಡ್ ಕಂಡೀಷನ್. ಸೊ ಇಲ್ಲಿ ನಮಗೆ ಇಷ್ಟವಾದಂಥ ಪೋಲನ್ ಗ್ರೈನ್ಸ್ ಅನ್ನ ಸ್ಟಿಗ್ಮಾದ ಮೇಲೆ ಟ್ರಾನ್ಸ್ಫರ್ ಮಾಡಿಸಿ ನಮ್ಗೆ ಇಷ್ಟವಾದಂಥ ರೀತಿಯಲ್ಲಿ ಪಾಲಿನೇಷನ್ ಮಾಡ್ತಕ್ಕಂಥದ್ದು ಅಂತ. ಅಂದ್ರೆ ಯಾವುದೋ ಅನ್ವಾಂಟೆಡ್ ಪೋಲನ್ ಗ್ರೈನ್ ಬಂದು ಬೀಳೋದನ್ನ ತಪ್ಪಿಸ್ಬಿಟ್ಟು ನಮಗೆ ಬೇಕಾದ ಪೋಲನ್ ಗ್ರೈನ್ಸ್ ಅನ್ನ ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಮಾಡಿಸಿ ಸೊ ನಮ್ಗೆ ಬೇಕಾದ ಈಲ್ಡ್ ಅನ್ನ ಅಥವಾ ಅದರಿಂದ ಇಳುವರಿನ ಪಡ್ಕೊಳ್ತಕ್ಕಂಥದ್ದು. ಸೊ ಆ ಒಂದು ವಿಧಾನ ಏನಂತಲ್ಲ ಇದು, ಇಟ್ ಇಸ್ ಎ ಟೈಪ್ ಆಫ್ ಕಂಟ್ರೋಲ್ಡ್ ಪಾಲಿನೇಷನ್. So controlled pollination achieved by transferring a desired pollen grain onto the stigma. Okay, so that is called artificial hybridization. ಅದಕ್ಕೆ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಡೆಫಿನೇಷನ್ ಹೇಳ್ಬೇಕಾದ್ರೆ an approach in a crop improvement. So crop improvement ಅಲ್ಲಿ ಇದೊಂದು ವಿಧಾನ. an approach in a crop improvement program. Okay, crop improvement program ಅಂತ ದೊಡ್ಡ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಇದೆ. By transferring a desired pollen grain onto the stigma under controlled pollination. So that is said to be artificial hybridization. ಸೊ ಹಾಗಾದ್ರೆ ನಮ್ಗೆ ಇಷ್ಟವಾದ ರೀತಿಯಲ್ಲಿ ಪಾಲಿನೇಷನ್ ನಡೆಸ್ತಕ್ಕಂಥದ್ದು ಗೊತ್ತಿರಲಿ, ಯಾವುದೋ ಪಾಲಿನೇಷನ್ ಬಂದು ಬೀಳಂಗಿಲ್ಲ. ಇದಕ್ಕೆ ಏನೆಲ್ಲ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಇದಾವೆ ಅದರಲ್ಲಿ ನಿಮ್ಗೆಲ್ಲ ಹೇಳಿದ್ರು. ಒಂದೊಂದು ಇ ಮ್ಯಾಸ್ಕ್ಯುಲೇಷನ್ ನಿಮಗೆ ಗೊತ್ತಿದೆ. ಓಕೆ, ಇ ಮ್ಯಾಸ್ಕ್ಯುಲೇಷನ್. ಓಕೆ, ಸೊ ಇ ಮ್ಯಾಸ್ಕ್ಯುಲೇಷನ್, ಆಮೇಲೆ ಬ್ಯಾಗಿಂಗ್. ಓಕೆ, ಸೊ ಬ್ಯಾಗಿಂಗ್ ಇದೆ. ಆಮೇಲೆ ರೀಬ್ಯಾಗಿಂಗ್ ಮಾಡ್ತೀವಿ. ಓಕೆ, ಸೊ ರೀಬ್ಯಾಗಿಂಗು. ಸೊ ಈ ಮ್ಯಾಸ್ಕ್ಯುಲೇಷನ್ ಮೇಲೆ ಟ್ಯಾಗಿಂಗ್ ಅಂತ ಮಾಡ್ತಾರೆ. ನಮ್ಮ ಬುಕ್ಕಲ್ಲಿ ಇವೆರಡು ಪಾಯಿಂಟ್ಸ್ ಏನು ಹೇಳಿದ್ರೆ ಅದನ್ನ ನೀವು ಹೇಳ್ಬೇಕಾಗತ್ತೆ. ಇ ಮ್ಯಾಸ್ಕ್ಯುಲೇಷನ್ ಮತ್ತೆ ಬ್ಯಾಗಿಂಗ್ ಅಂತಕ್ಕಂಥದ್ದು ಏನಂತ ಅದು ಕೂಡ ಗೊತ್ತಿದೆ ನಿಮ್ಗೆ. ಇ ಮ್ಯಾಸ್ಕ್ಯುಲೇಷನ್ ಕಂಟ್ರೋಲ್ ಪಾಲಿನೇಷನ್ ಅಲ್ಲಿ ನಮ್ಗೆ ಯಾವ ಪೋಲನ್ ಗ್ರೈನ್ಸ್ ಬೇಕು ಆ ಪೋಲನ್ ಗ್ರೈನ್ಸ್ ಮಾತ್ರ ಪಾಲಿನೇಷನ್ ಮಾಡಿಸ್ತಕ್ಕಂಥ ಕೆಲಸ ಬೇಕಾದ್ರೆ ಫಸ್ಟ್ ಇಲ್ಲಿ ಫ್ಲವರ್ ಬಡ್ ಅನ್ನ, ಫ್ಲವರ್ ಓಪನ್ ಆಗ್ತಿದ್ದ ಮೊದ್ಲೇನೆ ಫ್ಲವರ್ ಬಡ್ ಅನ್ನು ಓಪನ್ ಮಾಡಿ ಆಂಥರ್ಸ್ ಎಲ್ಲ ಕಟ್ ಮಾಡಿ ಹೊರ ತೆಗಿಬೇಕು. ಯಾಕಂದ್ರೆ ಆಂಥರ್ಸ್ ಇಂದ ಪೋಲನ್ ಗ್ರೈನ್ಸ್ ರಿಲೀಸ್ ಆದ್ವು ಅಂದ್ರೆ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾ ಬಿದ್ದು ನಾವು ಏನ್ ಅನ್ಕೊಂಡಿದ್ದು ಅದು ನಡೆಯಲ್ಲ. ಹಾಗಾಗಿ ಬಿಫೋರ್ ಡಿಹೈಸಿನ್ಸ್ ಆಫ್ ದ ಪೋಲನ್ ಗ್ರೈನ್ಸ್ ವಿ ಹ್ಯಾವ್ ಟು ಕಟ್ ಅಂಡ್ ರಿಮೂವ್ ದ ಆಂಥರ್ಸ್ ಆಫ್ ದ ಸ್ಟೇಮನ್ಸ್ ಫ್ರಮ್ ದ ಫ್ಲವರ್ ಬಡ್. ದಟ್ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ದ ಫ್ಲವರ್ ಬಡ್ ಯೂಸಿಂಗ್ ಸ್ಕಾಲ್ಪೆಲ್ ಆರ್ ಸಿಸರ್ಸ್ ಈಸ್ ಸೆಡ್ ಟು ಬಿ ಇಮ್ಯಾಸ್ಕ್ಯುಲೇಷನ್. ಮ್ಯಾಸ್ಕ್ಯುಲೈನ್ ಜೆಂಡರ್ ಅಂದ್ರೆ ಪುಲ್ಲಿಂಗ ಅಲ್ವಾ, ಗಂಡು ಭಾಗನ ಕಿತ್ತಾಕೋದು. ನೋಡಿ, ಸ್ಟೇಮನ್ಸ್ ಅಲ್ಲಿ ಆಂಥರ್ಸ್ ತೆಗೆದಾಕದೆ ಗಂಡು ಭಾಗ ಕಿತ್ತಾಕ್ದಂಗೆ, ಅದಕ್ಕೆ ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ. ದಿಸ್ ಈಸ್ ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ದ flower during bud condition before dehiscence to avoid the unwanted pollination. So that is called emasculation. After emasculation, anthers ಎಲ್ಲ ಕಟ್ ಮಾಡಿ ಎಷ್ಟಾದ್ಮೇಲೆ ಏನ್ ಫ್ಲವರ್ ಐತಲ್ಲ ಅದು ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್. ಆ ಫ್ಲವರ್ ಗೆ ಮತ್ತೆ ಯಾವ್ದು ಪೋಲನ್ ಬಂದು ಬೀಳೋದಕ್ಕೆ ಮೊದಲೇನೆ ಆ ಫ್ಲವರ್ ನ ನಾವು ಕ್ಲೋಸ್ ಮಾಡಬೇಕು. ಅದಕ್ಕೆ ಒಂದು ಬ್ಯಾಗಿಂಗ್ ಮಾಡ್ತೀವಿ. ಅಂದ್ರೆ ಒಂದು ಪಾಲಿಥಿನ್ ಬ್ಯಾಗ್ ಅನ್ನ ಅಥವಾ ಬಟರ್ ಪೇಪರ್ ಅಂತ ಕರಿಬೇಕು. ಏರಿಯೇಷನ್ಗೆಲ್ಲ ತೂತುಗಳು ಇರ್ತವೆ ಅದರಲ್ಲಿ. ಆ ಬಟರ್ ಪೇಪರ್ ಅನ್ನ ತಂದು ಆ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ನ ಮುಚ್ಚಬೇಕು, ಕಟ್ಟಬೇಕು. That process of covering the emasculated flower by using butter paper is called bagging. Adha bagging ಮಾಡ್ತೀವಿ to avoid the unwanted pollination. Undesired pollen grain ಬರೋದನ್ನ ತಡೆಯಕ್ಕಾಗಿ ಅಂತ. ಸೊ ಈಗ ಆದ್ಮೇಲೆ ನೆಕ್ಸ್ಟ್ ಮೇಲ್ ಗ್ಯಾಮೆಟ್ಸ್ ಅನ್ನ ಅಥವಾ ಪೋಲನ್ ಗ್ರೇನ್ಸ್ ಅಂತ ತರ್ತೀವಿ. ನಮ್ಗೆ ಯಾವ ಇಷ್ಟಿದೋ ಆ ಪ್ಲಾಂಟ್ ಇಂದ ನಮ್ಗೆ ಇಷ್ಟಿರೋ ಪೋಲನ್ ಗ್ರೇನ್ಸ್ ಅಂತ ತರ್ತೀವಿ. ಆ ಹೂವನ್ನ ತಂದು ಈ ಬ್ಯಾಗ್ ಮಾಡೋದನ್ನೆಲ್ಲ ಆ ಫ್ಲವರ್ ಮತ್ತೆ ಆ ಬ್ಯಾಗ್ ಅಲ್ಲೇ ಬಿಚ್ಚಿಬಿಟ್ಟು ಸೊ ಏನ್ ಸ್ಟಿಗ್ಮಾ ಇದೆ ಸ್ಟಿಗ್ಮಾ ಆದ್ಮೇಲೆ ಈ ಫ್ಲವರ್ ನ ಡಸ್ಟಿಂಗ್ ಮಾಡ್ತೀವಿ.
ಆ ಪೋಲೋಗ್ರೆನ್ಸ್ ನಮ್ಗೆ ಬೇಕಾದ ಪೋಲೋಗ್ರೆನ್ಸ್ ಅದ್ಮೇಲೆ ಡಸ್ಟಿಂಗ್ ಮಾಡ್ತೀವಿ. ಡಸ್ಟಿಂಗ್ ಆದ್ಮೇಲೆ ಹೈಬ್ರಿಡೈಸೇಷನ್ ಮುಗೀತು. ಮತ್ತೆ ಫ್ಲವರ್ನ ಮತ್ತೆ ಕಟ್ತೀವಿ ಅದೇ ಬಟರ್ ಪೇಪರ್ ಇಂದ, ಅದು ರೀಬ್ಯಾಗಿಂಗು. ಬಟ್ ಫಸ್ಟ್ ಎರಡು ಕೂಡ ನಿಮಗೆ ನಮ್ಮ ಬುಕ್ಕಲ್ಲಿಂದ ಅವ್ರು ಮೆನ್ಷನ್ ಮಾಡಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಡೆಫಿನೇಷನ್ ಗೊತ್ತಾಯ್ತು, ಮತ್ತೆ ಎರಡು ಟೆಕ್ನಿಕ್ ಯಾವ ಅಂತ ಬರ್ದ್ರಾಯ್ತು. ಇಷ್ಟೇ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ 1 ಮಾರ್ಕ್ಸ್ ಕೊಡ್ತೀವಿ, ಎರಡು ಟೆಕ್ನಿಕ್ ಬರೆದ್ರೆ ಸೊ ಅದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ರೈಟ್. ಸೊ ಅವರ್ ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್ಗೆ ಬಂದ್ರೆ, ಎಸ್ 20ನೇ ಕ್ವಶನ್ ನೋಡಿ. ನೇಮ್ ಎನಿ 3 ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೇಮ್ ಎನಿ 3 ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಇದನ್ನ ಓದ್ ಪೇಪರ್ ಅಲ್ಲಿ ನೋಡಿದ್ವಿ, ಪದೇ ಪದೇ ಕೇಳ್ತಿರ್ತಾರೆ ಅಂತ ಆಯ್ತು ಅಲ್ಲಿಗೆ. ಓಕೆ. ಸೊ ಪ್ಲಾಸೆಂಟಾದಿಂದ ಬರ್ತಕ್ಕಂಥ ಹಾರ್ಮೋನ್ಸ್ ಯಾವ ಅಂತಕ್ಕಂಥದ್ದು. ಓಕೆ. ಸೊ ಪ್ಲಾಸೆಂಟಾ, ಎಸ್ ಪ್ಲಾಸೆಂಟಾ, ರೈಟ್. ಸೊ ಪ್ಲಾಸೆಂಟಾದಿಂದ ಬರ್ತಕ್ಕಂಥ ಹಾರ್ಮೋನ್ಸ್ ಯಾವ ಅಂತಕ್ಕಂಥದ್ದು. ಸೊ ಡ್ಯೂರಿಂಗ್ ಗೆಸ್ಟೇಷನ್ ಪೀರಿಯಡ್ ಅಥವಾ ಪ್ರೆಗ್ನೆನ್ಸಿ ಪೀರಿಯಡ್ ಪ್ಲಾಸೆಂಟಾ ಇಟ್ ಆಕ್ಟ್ಸ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಪ್ಲಾಸೆಂಟಾ ಆಕ್ಟ್ಸ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಜಸ್ಟಿಫೈ ಅಂತಾನೋ ಡಿಸ್ಕಸ್ ಅಂತಾನೋ ಅಂತ ಏನೋ ಎಕ್ಸಾಮ್ ಕೇಳ್ಬೋದು. ಎಸ್, ಪ್ಲಾಸೆಂಟಾ ಆಕ್ಟ್ಸ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಬಿಕಾಸ್ ಇಟ್ ಸೆಕ್ರೆಟ್ಸ್ ಸೋ ಮೆನಿ ಎಂಜೈಮ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಏನೇನು ಹಾರ್ಮೋನ್ಸ್ ಅವಾಗ ಉತ್ಪತ್ತಿ ಆಗ್ತಾವಂತಂದ್ರೆ, ಒಂದು HCG, ಓಕೆ, ನೆಕ್ಸ್ಟ್ HPL, ನೆಕ್ಸ್ಟ್ ಈಸ್ಟ್ರೋಜೆನ್ಸ್. ಓಕೆ. ಸೊ ಈಸ್ಟ್ರೋಜೆನ್ಸ್, ಪ್ರಜೆಸ್ಟೋಜೆನ್ಸ್. ಓಕೆ. ಸೊ ಪ್ರಜೆಸ್ಟೋಜೆನ್ಸ್ ಇದ್ ಬಿಟ್ರೆ ಓವರಿಯಿಂದ, ಎಸ್ ಓವರಿಯಿಂದ ಲೇಟರ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ರಿಲ್ಯಾಕ್ಸಿನ್. ಓಕೆ. ಸೊ ರಿಲ್ಯಾಕ್ಸಿನ್ ಬರುತ್ತೆ. ಇವೆಲ್ಲ ಹಾರ್ಮೋನ್ಸ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಬರ್ತವೆ ಅಂತ ಗೊತ್ತಿರಲಿ. ಆಕ್ಚುಲಿ ಪ್ಲಾಸೆಂಟಾದಿಂದ ಇವು 4. ಸೊ ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜೆನ್ಸ್, ಪ್ರಜೆಸ್ಟೋಜೆನ್ಸ್. ಇಲ್ಲಿ ಪ್ರಜೆಸ್ಟೋಜೆನ್ಸ್ ಅಲ್ಲಿ ಪ್ರೊಜೆಸ್ಟಿರಾನ್ ಬೇರೆ, ಪ್ರಜೆಸ್ಟೋಜೆನ್ಸ್ ಬೇರೆ, ಪ್ರಜೆಸ್ಟಾಸೆಲ್ ಬೇರೆ. ನೋಡಿ, ಪ್ರಜೆಸ್ಟಿರಾನು ಓವರಿ ಒಳಗಡೆ ಕಾರ್ಪಸ್ ಲೂಟಿಯಂ, ಓವನ್ 14ನೇ ದಿನದಲ್ಲಿ LH ಹಾರ್ಮೋನ್ ಬಂದು ಗ್ರಾಫಿನ್ ಫಾಲಿಕಲ್ ರಪ್ಚರ್ ಮಾಡಿ ಓವರ್ ರಿಲೀಸ್ ಆದ್ಮೇಲೆ ಉಳಿದಿರೋ ರಪ್ಚರ್ಡ್ ಗ್ರಾಫಿನ್ ಫಾಲಿಕಲ್ ರೀಕನ್ಸ್ಟ್ರಕ್ಟೆಡ್ ಇಂಟು ರೀಜನರೇಟೆಡ್ ಇಂಟು ಎಗ್ ಗ್ಲ್ಯಾಂಡ್, ದಟ್ ಇಸ್ ಕಾರ್ಪಸ್ ಲೂಟಿಯಂ. ಆ ಕಾರ್ಪಸ್ ಲೂಟಿಯಂ ಇರ್ತಕ್ಕಂಥ ಎಲ್ಲೋ ಬಾಡೀಸ್ ಇಂದ ಸೆಕ್ರೆಟೆಡ್ ಹಾರ್ಮೋನ್ ಪ್ರೊಜೆಸ್ಟಿರಾನ್. ನೋಡಿ, ಇದು ಪ್ರೊಜೆಸ್ಟೋಜೆನ್ಸ್ ಬೇರೆ, ಪ್ರೊಜೆಸ್ಟಿರಾನ್ ಬೇರೆ. ಅದನ್ನ ಪ್ರೊಜೆಸ್ಟಿರಾನು ಕಾರ್ಪಸ್ ಲೂಟಿಯಂ ಸೆಕ್ರೆಟ್ ಆಗಿ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಎಂಡೋಮೆಟ್ರಿಯಂ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ ಗೆಸ್ಟೇಷನ್ ಪೀರಿಯಡ್ ಅಲ್ಲಿ. ಅದಕ್ಕೆ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಿ, ಪ್ರೊಜೆಸ್ಟಿರಾನ್ ಕಾರ್ಪಸ್ ಲೂಟಿಯಂ ಇಂದ. ಪ್ರೊಜೆಸ್ಟೋಜೆನ್ಸ್ ಅನ್ನೋದು ಪ್ಲಾಸೆಂಟಾದಿಂದ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಪ್ಲಾಸೆಂಟಾದಿಂದ ಬರ್ತಕ್ಕಂಥ ಪ್ರೊಜೆಸ್ಟೋಜೆನ್ಸ್ ಇವ್ರ ಜೊತೆಗೆ. ಸೊ ಇದು ಬಿಟ್ರೆ ಡ್ಯೂರಿಂಗ್ ಲೇಟರ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಓವರಿಂದ ರಿಲ್ಯಾಕ್ಸಿನ್ ಬರುತ್ತೆ, ಅದು ಇವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರುತ್ತೆ. ಇಷ್ಟಲ್ದೇನೆ ನೇಮ್ ದ ಹಾರ್ಮೋನ್ ದಟ್ ಸೆಕ್ರೀಟೆಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಕ್ವಶನ್ ಇದು. ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆದ್ರೆ ದಯಮಾಡಿ HCG, HPL ಮತ್ತೆ ರಿಲ್ಯಾಕ್ಸಿನ್. HCG, HPL, ರಿಲ್ಯಾಕ್ಸಿನ್ ದೇ ಸೆಕ್ರೆಟ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ. ಇನ್ನು ಅದ್ಬಿಟ್ರೆ ಪ್ಲಾಸೆಂಟಾದಿಂದ HCG, HPL, ಈಸ್ಟ್ರೋಜನ್, ಪ್ರೊಜೆಸ್ಟೋಜೆನ್ಸ್ ಪ್ಲಾಸೆಂಟಾದಿಂದ. ಇವ್ರನ್ನು ಬಿಟ್ರೆ ಕಾರ್ಟಿಸೋಲ್ ಇದೆ, ಅಥವಾ ಥೈರಾಕ್ಸಿನ್ ಇದೆ, ಪ್ರೊಲ್ಯಾಕ್ಟಿನ್ ಇದೆ, ಓಕೆ, ಈಸ್ಟ್ರೋಜನ್ ಇದೆ. ಇವರೆಲ್ಲರೂ ಇತರೆ ಹಾರ್ಮೋನ್ಗಳು. ಓಕೆ. ಇವರೆಲ್ಲರೂ ಉತ್ಪತ್ತಿ ಆಗ್ತಾನೆ ಇರ್ತಾರೆ, ಮೊದಲಿಂದ ಆಗ್ತಿರ್ತಾರೆ, ಆಮೇಲೆ ಉತ್ಪತ್ತಿ ಆಗ್ತಿರ್ತಾರೆ. ಓನ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ HCG, HPL, ರಿಲ್ಯಾಕ್ಸಿನ್. ಬರೀ ಪ್ಲಾಸೆಂಟಾದಿಂದ HCG, HPL, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೋಜನ್. ಓವರಿಂದ ರಿಲ್ಯಾಕ್ಸಿನ್. ಇವರಲ್ದಲ್ಲಿ ಆಗ್ಲೇ ಹೇಳಿದಂಗೆ ಕಾರ್ಟಿಸೋಲ್ ಬರಿಬಹುದು, ಥೈರಾಕ್ಸಿನ್ ಬರಿಬಹುದು, ಓಕೆ, ಪ್ರೊಲ್ಯಾಕ್ಟಿನ್ ಬರಿಬಹುದು. ಅವರೆಲ್ಲರೂ ಮೊದಲಿಂದ ಬರ್ತಾರೆ, ಆಮೇಲೆ ಬರ್ತಾರೆ, ನೆಕ್ಸ್ಟ್ ಬರ್ತಿರ್ತಾರೆ ಅಂತ. ಸೊ ಹಾಗಾಗಿ ಸ್ಪೆಸಿಫಿಕ್ ಕ್ವಶನ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದ್ಬಿಟ್ರೆ HCG, HPL, ರಿಲ್ಯಾಕ್ಸಿನ್ನೇ ಬರಿಬೇಕು. ಪ್ಲಾಸೆಂಟಾದಿಂದ ಅಂದ್ರೆ ಇವ್ರು 4 ಜನನೇ ಬರಿಬೇಕು. ಓವರಿಂದ ಅಂದ್ರೆ ರಿಲ್ಯಾಕ್ಸಿನ್ನೇ ಬರಿಬೇಕು. ಸೊ ಹೀಗಿದೆ ಸ್ಪೆಸಿಫಿಕ್ ಬುಕ್ ಅನ್ನ ಕರೆಕ್ಟ್ ಆಗಿ ಕಣ್ಣಾಡಿಸಿರುವೆಲ್ಲ ಗೊತ್ತಾಗ್ತವೆ. ಹಾಗೆ ಸರಿಯಾಗಿ ನೋಡ್ಕೊಳ್ಳಿ. ಓಕೆ. ಹಾಗೆ ಇಲ್ಲಿ ನಮ್ಮ ಕ್ವಶನ್ ಪ್ಲಾಸೆಂಟಾದಿಂದ ಬರ್ತಕ್ಕಂಥ ಇವ್ 4 ಯಾವ್ದಾದ್ರು ನೀವು ಬರಿಬಹುದು. ಓಕೆ. ಸೊ ಇವನ್ನ ಸ್ಪೆಸಿಫಿಕ್ ಸರಿ ಟೆಕ್ಸ್ಟ್ ಬುಕ್ ಅಲ್ಲಿ ವಾಚ್ ಮಾಡ್ಬೇಕು ನೀವು. ಸೊ ವಾಟ್ ಇಸ್ ಅವರ್ ನೆಕ್ಸ್ಟ್ ಕ್ವಶನ್. ಓಕೆ. ಸೊ ಕಮ್ ಟು ದ ಕ್ವಶನ್ ನಂಬರ್ 21. ಓಕೆ. ಸೊ ಏನು, ನೇಮ್ ದ ಕಾಸಿಟಿವ್ ಏಜೆಂಟ್ಸ್ ಆಫ್ ಎಲಿಫೆಂಟಿಯಾಸಿಸ್, ಟೈಫಾಯ್ಡ್, ಮಲೇರಿಯಾ. ಸೊ ಇದು ಕೂಡ ಆಲ್ರೆಡಿ ರಿಪೀಟ್ ಆಗಿತ್ತು. ಸೊ ಇಲ್ಲಿ ನಮಗೆ ಏನಕ್ಕೆ ಕೇಳಿದ್ದಾರೆ, ಎಲಿಫೆಂಟಿಯಾಸಿಸ್, ಟೈಫಾಯ್ಡ್, ಮಲೇರಿಯಾ ಕೇಳಿದ್ದಾರೆ. ಓಕೆ. ಸೊ ಓಕೆ,
ಎಲಿಫೆಂಟಿಯಾಸಿಸ್ ಎಲಿಫೆಂಟಿಯಾಸಿಸ್ ಆಮೇಲೆ ಟೈಫಾಯ್ಡ್. ಓಕೆ, ಸೊ ಟೈಫಾಯ್ಡ್ ಆಮೇಲೆ ಮಲೇರಿಯಾ. ಸೊ ಇವೆಲ್ಲ ಹೇಳಿದ್ದಾರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಮತ್ತೆ ಹೇಳಂತಲ್ಲ, ಫಾಸ್ಟ್ ಒನ್ಸ್ ಹೇಳೋದಾದ್ರೆ ಬ್ಯಾಕ್ಟೀರಿಯಾದಿಂದ 2 ಡಿಸೀಸಸ್ ಅನ್ನೇ ಸರಿ ಓದಿದ್ದೀರಾ ನೀವು. ಒಂದು ಟೈಫಾಯ್ಡ್, ಮತ್ತೊಂದು ನ್ಯೂಮೋನಿಯಾ. ಓಕೆ, ಟೈಫಾಯ್ಡ್, ನ್ಯೂಮೋನಿಯಾ ಇವನ್ನ ಬ್ಯಾಕ್ಟೀರಿಯಾ ಓದಿದ್ದೀರಾ. ಇನ್ನ ಪ್ರೋಟೋಜೋವನ್ಸ್. ಸೊ ಪ್ರೋಟೋಜೋವನ್ಸ್ ಇಂದ 2ನೇ ಸರಿ ಓದಿದ್ದೀರಾ. ಒಂದು ಅಮೀಬಿಯಾಸಿಸ್. ಓಕೆ, ಅಮೀಬಿಯಾಸಿಸ್ ಅಥವಾ ಅಮೀಬಿಕ್ ಡಿಸೆಂಟ್ರಿ, ಆಮೇಲೆ ಮಲೇರಿಯಾ. ಇದು ಬಿಟ್ರೆ ವರ್ಮ್ಸ್ ಅಥವಾ ವರ್ಮ್ಸ್ ಅಥವಾ ನೆಮಟೋಡ್ಸ್ ಇಂದ ಎಲಿಫೆಂಟಿಯಾಸಿಸ್. ಓಕೆ, ಆಸ್ಕೇರಿಯಾಸಿಸ್ ಅನ್ನ ಓದಿದ್ದೀರಾ. ಇದು ಬಿಟ್ರೆ ವೈರಸ್. ಸೊ ವೈರಸ್ ಇಂದ ಕಾಮನ್ ಕೋಲ್ಡ್. ಓಕೆ, ಸೊ ಕಾಮನ್ ಕೋಲ್ಡ್ ಅನ್ನ ಮತ್ತೆ ಏಡ್ಸ್ ಅನ್ನ ಓದಿದ್ದೀರಾ. ಇದು ಬಿಟ್ರೆ ಫಂಗಸ್. ಓಕೆ, ಫಂಗಸ್ ಇಂದ ನಾವು ಈ ಸರಿ ರಿಂಗ್ ವರ್ಮ್ ಅನ್ನ ಓದಿದ್ದೀವಿ. ಇವು ನಾವು ಬೇರೆ ಬೇರೆ ಜೀವಿಗಳಿಂದ ಓದಿರ್ತಕ್ಕಂಥದ್ದು. ಬ್ಯಾಕ್ಟೀರಿಯಾದಲ್ಲಿ ಟೈಫಾಯ್ಡ್, ಸಾಲ್ಮೋನೆಲ್ಲಾ ಟೈಫಿಯಿಂದ. ಬ್ಯಾಕ್ಟೀರಿಯಾದಿಂದ ನ್ಯೂಮೋನಿಯಾದ್ದು ಇದು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಮತ್ತೆ ಹಿಮೋಫಿಲಸ್ ಇನ್ಫ್ಲೂಯೆಂಜೆ. ಪ್ರೋಟೋಜೋವನ್ಸ್ ಅಲ್ಲಿ ಅಮೀಬಿಯಾಸಿಸ್ ಅಥವಾ ಅಮೀಬಿಕ್ ಡಿಸೆಂಟ್ರಿ, ಎಂಟಮೀಬಾ ಹಿಸ್ಟೋಲಿಟಿಕಾದಿಂದ. ಮಲೇರಿಯಾ ಇದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್, ಪ್ಲಾಸ್ಮೋಡಿಯಂ ಮಲೇರಿಯಾ ಅವರಿಂದ. ವರ್ಮ್ಸ್ ಅಲ್ಲಿ ಎಲಿಫೆಂಟಿಯಾಸಿಸ್ ಅಥವಾ ಫಿಲೇರಿಯಾಸಿಸ್ ಅಂತ ಇನ್ನೊಂದು ಹೆಸರು, ಫಿಲಿಯಾರಿಸಿಸ್, ಉಚೆರೇರಿಯಾ ಬ್ಯಾಂಕ್ರಾಫ್ಟಿ ಅಥವಾ ಉಚೆರೇರಿಯಾ ಮಲಾಯಿ. ಇನ್ನು ಆಸ್ಕ್ಯಾರಿಸ್ ಲೂಂಬ್ರಿಕಾಯ್ಡ್ಸ್. ವೈರಸ್ ಕಾಮನ್ ಕೋಲ್ಡ್ ರೈನೋ ವೈರಸ್ಗಳಿಂದ. ಏಡ್ಸ್ HIV ಇಂದ. ಇನ್ನು ಫಂಗಸ್ ರಿಂಗ್ ವರ್ಮ್ ಇದು ಟ್ರೈಕೋಡರ್ಮ, ಆಮೇಲೆ ಮೈಕ್ರೋಸ್ಪೋರಮ್ ಅಥವಾ ಎಪಿಡರ್ಮೋಫೈಟಾ ಇಷ್ಟರಲ್ಲಿ ಬರ್ತದೆ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದು ಎಲಿಫೆಂಟಿಯಾಸಿಸ್, ಟೈಫಾಯ್ಡ್, ಮಲೇರಿಯಾ. ಇದು ಮಲೇರಿಯಾ, ಎಲಿಫೆಂಟಿಯಾಸಿಸ್ ಮತ್ತೆ ಟೈಫಾಯ್ಡ್ ಕೇಳಿದ್ದಾರೆ. ಅದರ ಸೈಂಟಿಫಿಕ್ ನೇಮ್ ಬರೆಯೋದು, ಅದು ಪ್ಯಾಥೋಜನ್ ಎಂದು. ಸಾಲ್ಮೋನೆಲ್ಲಾ ಟೈಫ್ ಇದಕ್ಕೆ ಬರೀತೀರಾ. ಉಚೆರೇರಿಯಾ ಬ್ಯಾಂಕ್ರಾಫ್ಟಿ ಅಥವಾ ಉಚೆರೇರಿಯಾ ಮಲಾ ಇದಕ್ಕೆ ಬರೀತೀರಾ. ಆಮೇಲೆ ನೆಕ್ಸ್ಟ್ ಒಂದು ಮಲೇರಿಯಾ, ಇದು ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಮತ್ತೆ ಪ್ಲಾಸ್ಮೋಡಿಯಂ ಮಲೇರಿಯಾ. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಮೆನ್ಷನ್ ಮಾಡ್ತೀರಾ ಅಂದ್ರೆ ಇವನ್ನ ಒಂದಿಷ್ಟು ನೋಡ್ಕೊಂಡಿರಿ. ಇದಕ್ಕೆ ವೆಕ್ಟಾರ್ಗಳು ಕೂಡ ಗೊತ್ತಿರಬೇಕು. ಮಲೇರಿಯಾಕ್ಕೆ ಅನಾಫಲಿಸ್ ಫಿಮೇಲ್ ಮಸ್ಕಿಟೋ. ಓಕೆ, ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾಕ್ಕೆ ಈಡಿಸ್ ಈಜಿಪ್ಟಿ. ಓಕೆ, ಸೊ ಹಾಗೆ ಇವನ್ನೊಂದಿಷ್ಟು ನೀವು ಕಣ್ಣಾಡಿಸಬೇಕು. ವೆಕ್ಟರ್ಗಳೇ ಬೇರೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಎಸ್, ವಾಟ್ ಅವರ್ ನೆಕ್ಸ್ಟ್ ಕ್ವಶನ್. ಇದಾದ್ಮೇಲೆ ಮುಂದಿನ ಕ್ವಶನ್ ಅಂತ ನೋಡೋಣ ಬನ್ನಿ. ಹೀಗಿದೆ, ಏನಿದೆ? ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೆನಿನ್ ಟ್ಯೂಮರ್ ಅಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೆನಿನ್ ಟ್ಯೂಮರ್ ಅಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಯಾವ್ದು ಕೇಳ್ತೀವಿ. ಓಕೆ, ಸೊ ಬೆನಿನ್ ಟ್ಯೂಮರ್. ಓಕೆ, ಬೆನಿನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್. ಓಕೆ, ಮ್ಯಾಲಿಗ್ನೆಂಟ್ ಟ್ಯೂಮರ್. ಎಸ್, ಸೊ ಕ್ಯಾನ್ಸರ್ ಅಲ್ಲಿ ಬರ್ತಕ್ಕಂಥ ಟರ್ಮಿನಾಲಜಿಗಳು ಬೆನಿನ್ ಟ್ಯೂಮರ್ ಮತ್ತೆ ಕ್ಯಾನ್ಸರ್. ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್, 2 ಟೈಪ್ಸ್ ಆಫ್ ಟ್ಯೂಮರ್ಸ್, ಬೆನಿನ್ ಟ್ಯೂಮರ್ಸ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತಕ್ಕಂಥವು. ಈ ಟ್ಯೂಮರ್ಸ್ ಬಗ್ಗೆ ನಮಗೆ ಗೊತ್ತಿದೆ. ಇದ್ರೊಳಗಡೆ ಏನು ನಿಯೋಪ್ಲಾಸಮ್ ಟಿಶ್ಯೂ ಬೆಳಿತೈತಲ್ವಾ, ದಟ್ ಟಿಶ್ಯೂ ದಟ್ ಈಸ್ ಇಮ್ಮೆಚ್ಯೂರ್ ಟಿಶ್ಯೂ. The immature tissue that is formed due to the uncontrolled cell division by cancerous cells. So that is a neoplasm. That neoplasm stored as a form of a mass of tissue that is called tumor. In such tumors, there are 2 types of tumors: benign tumors and malignant tumors. So ಇದರಿಂದಲೂ ಕ್ಯಾನ್ಸರ್, ಇದರಿಂದಲೂ ಕ್ಯಾನ್ಸರ್. ಬಟ್ ಇವೆಲ್ಲ ಟ್ಯೂಮರ್ಸ್ ಏನ್ ಡಿಫರೆನ್ಸ್ ಇದೆ ಅಂತಕ್ಕಂಥದ್ದು ಒಂದು ಡಿಫರೆನ್ಸ್ ಅನ್ನು ನೋಟ್ ಮಾಡಬಹುದು. So these are the tumors which are confined to their origin. These are confined to their origin anta. Confined. Okay. So confined to their origin. So ಇವೆಲ್ಲಿ ಹುಟ್ಟಿರ್ತಾವೋ ಅಲ್ಲೇ ಇರ್ತವೆ. They confined to their origin ಅಂದ್ರೆ ಈ ಟ್ಯೂಮರ್ ಎಲ್ಲಿ ಫಾರ್ಮೇಶನ್ ಆಗ್ತದೆ ನಮ್ಮ ಬಾಡಿಗೆ, ಯಾವ ಜಾಗ ಎಲ್ಲಿ ಅಲ್ಲೇ ಇರ್ತವೆ. ದೇ ಆರ್ ಲೋಕಲೈಸ್ಡ್ ಅಂತ ಅರ್ಥ. ಆ ಲೋಕಲ್ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ. ಬಟ್ ಇವಂಗಲ್ಲ, ದೀಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ದೇ ಸ್ಪ್ರೆಡ್ all over the body through the blood stream. They spread all over the body through the blood stream. They are not localized. ಇವೊಂದೇ ಲೋಕಲ್ಗೆ ಏರಿಕಿರಲ್ಲ, ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತವೆ. ಅದು ಮೇಜರ್ ಡಿಫರೆನ್ಸ್. ಇನ್ನು ಎರಡನೇದು ಏನಪ್ಪಾ ಅಂದ್ರೆ, ಸೊ ಬೆನಿನ್ ಟ್ಯೂಮರ್ಸ್. ಈ ಬೆನಿನ್ ಟ್ಯೂಮರ್ಸ್ ಇದಾವಲ್ಲ,
ದೀಸ್ ಆರ್ ನಾಟ್ ಸೋ ಹಾರ್ಮ್ಫುಲ್, ನಾಟ್ ಫ್ಯಾಟಲ್ ಅಂತ. ಸೊ ನಾಟ್ ಹಾರ್ಮ್ಫುಲ್ ಅಂತ ಬೇಕಾದ್ರೆ ಬರ್ಕೊಂಡ್ಬಿಡ್ಬೋದು. ಓಕೆ, ನಾಟ್ ಹಾರ್ಮ್ಫುಲ್, ಇವು ಜೀವವನ್ನೇ ತೆಗೆಯುವಷ್ಟು ಡೇಂಜರ್ ಆಗಿರಲ್ಲ. ಬಟ್ ದೀಸ್ ಆರ್ ವೆರಿ ಫ್ಯಾಟಲ್, ಇವರು ಜೀವಕ್ಕೆ ತಂದ್ಬಿಡ್ತಾರೆ ಅಥವಾ ದೇ ಆರ್ ವೆರಿ ಡೇಂಜರಸ್. ಓಕೆನಪ್ಪ, ಅದೊಂದು ಪದ ಬೇಕಾದ್ರೆ ನೀವು ನೋಟ್ ಮಾಡ್ಬೋದು. ಇನ್ನು ಮೂರನೇದು ಏನಪ್ಪಾ ಅಂದ್ರೆ ಬೆನಿನ್ ಟ್ಯೂಮರ್ಸ್ ದೇ ಡು ನಾಟ್ ಇನ್ವೇಡ್ ದ ಅದರ್ ಟಿಶ್ಯೂಸ್. ಓಕೆ, ಬೇರೆ ಟಿಶ್ಯೂನ ನಾಶ ಮಾಡಲ್ಲ. ಬಟ್ ಇವರು ದೇ ಇನ್ವೇಡ್ ದ ಅದರ್ ಟಿಶ್ಯೂಸ್, ಬೇರೆ ಟಿಶ್ಯೂ ನಾಶ ಮಾಡ್ತಾರೆ. ಬೇರೆ ಟಿಶ್ಯೂನೆಲ್ಲ ನಾಶ ಮಾಡಿ ಅದ್ರ ಜಾಗ ಇವು ಆಕ್ರಮಿಸ್ಕೊಂಡ್ಬರ್ತಾರೆ. ಹಾಗೆ ದೇ ಇನ್ವೇಡ್ ದ ಅದರ್ ಟಿಶ್ಯೂಸ್, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ದೇ ಡು ನಾಟ್ ಶೋ ಮೆಟಾಸ್ಟೇಸಿಸ್ ಸ್ಟೇಜ್. ಓಕೆ, ಸೊ ಡು ನಾಟ್ ಗೋ ಫಾರ್ ಮೆಟಾಸ್ಟೇಸಿಸ್. ಓಕೆ, ಮೆಟಾಸ್ಟೇಸಿಸ್ ಸ್ಟೇಜ್ ಹೋಗಲ್ಲ ಇವರು. ಓಕೆ, ದೇ ಡು ನಾಟ್ ಎಂಟರ್ ಇಂಟು ಮೆಟಾಸ್ಟೇಸಿಸ್ ಸ್ಟೇಜ್, ಬಟ್ ದೇ ಶೋ ಮೆಟಾಸ್ಟೇಸಿಸ್. ಇವರು ಮೆಟಾಸ್ಟೇಸಿಸ್ ಸ್ಟೇಜ್ ಹೋಗ್ತಾರೆ. ಮೆಟಾಸ್ಟೇಸಿಸ್, ಅದೇನು ಮೆಟಾಸ್ಟೇಸಿಸ್ ಅಂದ್ರೆ ಈ ಟಿಶ್ಯೂ ಏನು ಬೆಳೀತಾ ಹೋಗುತ್ತಲ್ಲ, ಈ ಒಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಸೈಜ್ ಬೆಳೆದಾದ್ಮೇಲೆ ದೇ ಬರ್ಸ್ಟ್ ಓಪನ್ ಅಂಡ್ ರಿಲೀಸ್ ಇನ್ ದ ಬ್ಲಡ್ ಸ್ಟ್ರೀಮ್ ಅಂಡ್ ಡಿಸ್ಟ್ರಿಬ್ಯೂಟ್ ಥ್ರೂಔಟ್ ದ ಬಾಡಿ. ಎಲ್ಲೆಲ್ಲಿ ಹೋಗ್ತೋ ಅಲ್ಲಿ ಎಲ್ಲೆಲ್ಲಿ ಲಾರ್ಜ್ ಆಗ್ತವೋ ಅಲ್ಲಿ ಮತ್ತೊಂದು ಹೊಸ ಟ್ಯೂಮರ್ ಆಗ್ತಾ ಇರುತ್ತೆ. ಹಾಗೆ ಯಾವಾಗ ಇವು ಬರ್ಸ್ಟ್ ಆಗಿಬಿಟ್ಟು ಬ್ಲಡ್ ಸ್ಟ್ರೀಮ್ ಸೇರಿ ಸ್ಪ್ರೆಡ್ ಆಗ್ತೋ ಆ ಸ್ಟೇಜ್ಗೆ ಮೆಟಾಸ್ಟೇಸಿಸ್ ಅಂತಾರೆ. ಸೊ ಆ ಒಂದು ಸ್ಟೇಜ್ ಹೋಗಲ್ಲ, ಇವು ಆ ಸ್ಟೇಜ್ಗೆ ಹೋಗಲ್ಲ. ಯಾಕಂದ್ರೆ ಆಫ್ಟರ್ ಸರ್ಟನ್ ಸ್ಟೇಜ್ ದೇ ಸ್ಟಾಪ್ ದೇರ್ ಪ್ರೊಡಕ್ಷನ್, ಸ್ಟಾಪ್ ದೇರ್ ರಿಪ್ರೊಡಕ್ಷನ್, ಸ್ಟಾಪ್ ದೇರ್ ಜನರೇಷನ್ ಆಫ್ ನ್ಯೂ ಸೆಲ್ಸ್. ಬಟ್ ಇವು ಅನ್ಕಂಟ್ರೋಲ್ಡ್, ಇವು ನಡೀತಿರ್ತವೆ. ಇಲ್ಲಿ ಸೆಲ್ ಡಿವಿಷನ್ ರೇಟ್ ವೆರಿ ಸ್ಲೋ ವೆನ್ ಕಂಪೇರ್ ಟು ದಿಸ್. ಬಟ್ ಇವು ವೆರಿ ಫಾಸ್ಟ್ ಸೆಲ್ ಡಿವಿಷನ್ ನಡೀತಿರ್ತವೆ ಇವರಲ್ಲಿ. ಗೊತ್ತೇನಪ್ಪ, ಆಫ್ಟರ್ ಸರ್ಟನ್ ಸ್ಟೇಜ್ ದೇ ಸ್ಟಾಪ್ ದೇರ್ ಗ್ರೋತ್ ಬಿಕಾಸ್ ದೀಸ್ ಆರ್ ಕ್ಯಾಪ್ಸುಲೇಟೆಡ್. ಇವರು ಕ್ಯಾಪ್ಸುಲೇಟೆಡ್, ಸುತ್ತ ಕ್ಯಾಪ್ಸುಲ್ ಇರುತ್ತೆ, ಕ್ಯಾಪ್ಸುಲೇಟೆಡ್ ಅಂಡ್ ಸೊ ಸ್ಟಾಪ್ ದ ಗ್ರೋತ್ ಆಫ್ಟರ್ ಸರ್ಟನ್ ಸ್ಟೇಜ್ ಆದ್ಮೇಲೆ ಇವರು ಗ್ರೋತ್ ಆಗಿ ನಿಂತು ಆ ಗೆಡ್ಡೆಗಳು ಅಷ್ಟಕ್ಕೆ ಉಳ್ಕಂತ ಮುಂದಕ್ಕೆ ಬೆಳೆಯಕ್ಕಾಗಲ್ಲ, ಯಾಕಂದ್ರೆ ಕ್ಯಾಪ್ಸುಲ್ ಇರ್ಸುತ್ತ ಅಂತ. ಬಟ್ ಇಲ್ಲಿ ಹಂಗಾಗಲ್ಲ, ದೇ ಅನ್ಕಂಟ್ರೋಲ್ಡ್ ಗ್ರೋತ್ ಇದು. ಸೊ ಅನ್ಕಂಟ್ರೋಲ್ಡ್ ಗ್ರೋತ್ ಮೀನ್ಸ್ ದೀಸ್ ಆರ್ ನಾನ್ ಕ್ಯಾಪ್ಸುಲೇಟೆಡ್ ಅಂಡ್ ದೇ ಗೋ ಕಂಟಿನ್ಯೂಸ್ ಗ್ರೋತ್ ವಿತೌಟ್ ಸ್ಟಾಪ್ ಅಂತ. ಸೊ ಇದು ಬೆನಿನ್ ಟ್ಯೂಮರ್ಸ್ ಮತ್ತೆ ಮ್ಯಾಗ್ನೆಟ್ ಟ್ಯೂಮರ್ಸ್ ಬಗ್ಗೆ. ಇದರಲ್ಲಿ ಯಾವ್ದಾದ್ರು ಫಸ್ಟ್ ಪಾಯಿಂಟ್ಸ್ ಆಗಿ ನೋಟ್ ಮಾಡ್ಬೋದು. 3 ಪಾಯಿಂಟ್ಸ್ ಅನ್ನು ಬರಿಬೇಕಾಯ್ತು. 3 ಮಾರ್ಕ್ಸ್ಗೆ 5 ಪಾಯಿಂಟ್ಸ್ಗೆ 5 ಪಾಯಿಂಟ್ಸ್ ಬರೀಬಹುದು. 5 ಮಾರ್ಕ್ಸ್ಗೆ 5 ಪಾಯಿಂಟ್ಸ್ ಕೂಡ ಬರೀಬಹುದು. ಓಕೆ, ಎಸ್, ಅಷ್ಟು ಇಲ್ಲಿ ವಿವರಣೆ ಕೊಡೋದು ಇನ್ನೇನು ಇಲ್ಲ. ಈ ಟ್ಯೂಮರ್ಸ್ ಬಗ್ಗೆ ಒಂದು ಕ್ಯಾನ್ಸರ್ ಸೆಲ್ ಮತ್ತೆ ನಾರ್ಮಲ್ ಸೆಲ್ ಡಿಫ್ರೆನ್ಸ್ ಕೂಡ ಹಿಂಗೆ ನೋಡ್ಕೊಂಡಿರ್ಬೇಕು ಇದೇ ಜಾಗದಲ್ಲಿನೇ. ಹಾಗೆ ಬೆನಿನ್ ಟ್ಯೂಮರ್ಸ್ ಹಂಗೆ. ಓಕೆ, ವಿಚ್ ಇಸ್ ಅವರ್ ನೆಕ್ಸ್ಟ್ ಕ್ವಶನ್. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ಬಂದ್ರೆ ಸಜೆಸ್ಟ್ ಎನಿ 3 ಮೆಥಡ್ಸ್ ಟು ಎ ಕಪಲ್ ಹೂ ವಾಂಟ್ ಟು ಪ್ರಿವೆಂಟ್ ಕಾನ್ಸೆಪ್ಷನ್ ವಿತೌಟ್ ಯೂಸೇಜ್ ಆಫ್ ಕಾಂಟ್ರಾಸೆಪ್ಟಿವ್ಸ್. ಸೊ ದೇರ್ ಈಸ್ ನೋ ಮೆಡಿಸಿನ್ಸ್. ಓಕೆ, ಅಲ್ಲಿ ಯಾವುದೇ ಮೆಡಿಸಿನ್ಸ್ ಅನ್ನ ಅಥವಾ ಡಿವೈಸಸ್. ಸೊ ಈ ಕ್ವಶನ್ ಸ್ವಲ್ಪ ಅಪ್ಲಿಕೇಶನ್ ಕ್ವಶನ್ ಲೆವೆಲ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಈ ಕ್ವಶನ್ ಹೀಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಆಕ್ಚುಲಿ ಸಜೆಸ್ಟ್ ಎನಿ 3 ಮೆಥಡ್ಸ್ ಟು ಎ ಕಪಲ್ ಹೂ ವಾಂಟ್ ಟು ಪ್ರಿವೆಂಟ್ ದ ಕಾನ್ಸೆಪ್ಷನ್ ವಿತೌಟ್ ಯೂಸೇಜ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಸಾಕಾಗುತ್ತೆ. ಬಟ್ ಇನ್ ದ ಫಾರ್ಮ್ ಆಫ್ ಮೆಡಿಸಿನ್ಸ್ ಆರ್ ಡಿವೈಸಸ್ ಅಂದ್ರೆ ಇನ್ನು ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ ಅಂತ ಸೊ ಆಗಿ ಮಾಡಿದೀವಿ ಅಷ್ಟೇ. ಆಕ್ಚುಲಿ ಕಾಂಟ್ರಾಸೆಪ್ಟಿವ್ಸ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನು ವಿವರಣೆ ಕೊಟ್ಕೊಂಡು ಹೋಗಿದ್ದಾರೆ. ಮಕ್ಕಳು ಆಗೋದನ್ನ ತಡಿಲಿಕ್ಕೆ ಏನೆಲ್ಲ ಮೆಥಡ್ಸ್ ಮತ್ತೆ ಡಿವೈಸಸ್ ಗಳನ್ನ ಬಳಸ್ತೀವಿ ಅಂತ ಹೇಳಿರೋದು. ಮೆಥಡ್ಸ್ ಅಲ್ಲಿ ಯಾವುದೇ ಡಿವೈಸಸ್ ಇರೋಲ್ಲ, ಬಟ್ ಡಿವೈಸ್ ಮೆಥಡ್ ಅಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಅಂತ ಬಳಸ್ತೀವಿ. ಆಕ್ಚುಲಿ ಕಾಂಟ್ರಾಸೆಪ್ಟಿವ್ ನ ಸೆನ್ಸ್ ಡಿವೈಸ್ ಅಥವಾ ಮೆಟೀರಿಯಲ್ ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ರೂಪದಲ್ಲಿ ಬಳಸೋದು ಅಂತ ಅದರ ಮೀನಿಂಗು. ಏನಿಯೋ ಬುಕ್ಕಲ್ಲಿ ಎಲ್ಲ ಜನರಲಿ ಕಾಂಟ್ರಾಸೆಪ್ಟಿವ್ಸ್ ಅನ್ನು ಇವೆಲ್ಲದೂ ಮೆಥಡ್ಸ್ ಅನ್ನ ಡಿವೈಸ್ ಅನ್ನ ಎಲ್ಲ ಸೇರಿಸಿ ಕಾಂಟ್ರಾಸೆಪ್ಟಿವ್ಸ್ ಅಂದಿರೋದ್ರಿಂದ ನಾವು ಅದಕ್ಕೆ ವಿತೌಟ್ ಮೆಡಿಸಿನ್ ಅಂಡ್ ಡಿವೈಸ್ ಅಂತ ಸೇರಿಸಿದ್ವಿ ಅಷ್ಟೇ, ಅದಕ್ಕೆ ಸೇರಿಸಬೇಕು. ಸೊ ಆದ್ರಿಂದ ಕ್ವಶನ್ ಇಷ್ಟೇನೆ, ವಿತೌಟ್ ಕಾಂಟ್ರಾಸೆಪ್ಟಿವ್ಸ್ ಇನ್ ದ ಫಾರ್ಮ್ ಆಫ್ ಮೆಡಿಸಿನ್ಸ್ ಅಥವಾ ಡಿವೈಸ್ ಅಂದ್ರೆ ಸಂಪೂರ್ಣ ಮೀನಿಂಗ್ ಬರುತ್ತೆ ಅಂತ ಹಂಗ್ ಮಾಡೋಣ. ಓಕೆ, ಹಾಗಾದ್ರೆ ಯಾವುದೇ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಇನ್ ದ ಫಾರ್ಮ್ ಆಫ್ ಮೆಡಿಸಿನ್ಸ್ ಅಥವಾ ಡಿವೈಸ್ ಇಲ್ದೇನೆ ಮಗುವನ್ನ ಆಗೋದು ತಡಿಬೇಕಂತಿದ್ದಾರೆ ಒಂದು ಪೇರೆಂಟ್ಸ್, ಕಪಲ್ಗಳು. ಅವ್ರಿಗೆ ಯಾವ ಮೆಥಡ್ ಅನ್ನು ಹೇಳ್ತೀನಿ, ಯಾವ ಮೆಥಡ್ ಸೂಟೇಬಲ್ ಅಂತ. ನೀವು ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ ಏನೇನು ಹೇಳಿದೀವಿ ನಾವೆಲ್ಲ ಆ ಮೆಥಡ್ಗಳಲ್ಲಿ ಅಂತಂದ್ರೆ ನ್ಯಾಚುರಲ್ ಮೆಥಡ್ಗಳನ್ನ ಹೇಳಿದೀವಿ. ಆಮೇಲೆ ಏನು ಈ ಬ್ಯಾರಿಯರ್ ಮೆಥಡ್ಗಳನ್ನ ಹೇಳಿದ್ವಿ, ಬ್ಯಾರಿಯರ್ ಮೆಥಡ್ಗಳನ್ನ, ಕೆಮಿಕಲ್ ಮೆಥಡ್ಗಳು ಅಥವಾ ಪಿಲ್ಸ್ ಮೆಥಡ್ ಅನ್ನು ಹೇಳಿದ್ವಿ, ಸರ್ಜರಿ ಮೆಥಡ್ ಅನ್ನು ಹೇಳಿದ್ವಿ.
ಇವನ್ನ ಜನರಲೈಸ್ ಮಾಡೋದಾದ್ರೆ ನ್ಯಾಚುರಲ್ ಮೆಥಡ್, ಆನಂತರ ಬ್ಯಾರಿಯರ್ ಅಥವಾ ಮೆಕ್ಯಾನಿಕಲ್ ಮೆಥಡ್, ಕೆಮಿಕಲ್ ಮೆಥಡ್ ಅಥವಾ ಪಿಲ್ಸ್ ಮೆಥಡ್, ಆಮೇಲೆ ಸರ್ಜರಿ ಮೆಥಡ್ ಅಂತ ಗ್ರೂಪ್ ಮಾಡ್ಕೋಬಹುದು. ಬುಕ್ನಾಗ ಏನು ಆ ಥರ ಏನು ಹೇಳಿಲ್ಲ ಅವರು, ಈ ಥರ ನಾವು ಈಸಿಯಾಗಿ ಗ್ರೂಪ್ ಮಾಡ್ಕೋಬಹುದು. ನ್ಯಾಚುರಲ್ ಮೆಥಡ್ ಅಲ್ಲಿ ಯಾವುದೇ ಕಾಂಟ್ರಾಸೆಪ್ಟಿವ್ ಡಿವೈಸ್ಗಳನ್ನ ಬಳಸಲ್ಲ, ಅದು ಇಲ್ಲಿ ಉದ್ದೇಶ ಇರ್ತಕ್ಕಂಥದ್ದು. ಇಲ್ಲಿ ನ್ಯಾಚುರಲ್ ಮೆಥಡ್ ಅಲ್ಲಿ ಯಾವುದೇ ಡಿವೈಸ್ಗಳು ಬಳಸದೇ ಇರೋದ್ರಿಂದ, ಇನ್ ಫಾರ್ ಮೆಡಿಸಿನ್ಸ್ ಅಥವಾ ಡಿವೈಸ್ಗಳು ಬಳಸದೇ ಇರೋದ್ರಿಂದ ಈ ಪೇರೆಂಟ್ಸ್ಗೆ ನಾವು ಇದನ್ನು ಸಜೆಸ್ಟ್ ಮಾಡ್ಬೋದು. ಹಂಗಾದ್ರೆ ಯಾವುದು ನ್ಯಾಚುರಲ್ ಮೆಥಡ್ ಅನ್ನ. ನ್ಯಾಚುರಲ್ ಮೆಥಡ್ ಅಲ್ಲಿ ಯಾವ್ಯಾವ ಇದೆ ನಮಗೆ? ಎಸ್, ನ್ಯಾಚುರಲ್ ಮೆಥಡ್, ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಲ್ವಾ. ಸೊ ಇಲ್ಲಿ ಬಂದ್ರೆ 3 ಮೆಥಡ್ಗಳನ್ನ ಬುಕ್ ಡಿಸ್ಕಸ್ ಮಾಡಿದಾರಲ್ವಾ. ಸೊ 3 ಮೆಥಡ್ ಅಲ್ಲಿ ಮೊದಲನೇದೇನು? ಪೀರಿಯಾಡಿಕ್ ಅಬ್ಸ್ಟಿನೇಷನ್. ಪೀರಿಯಾಡಿಕ್ ಅಬ್ಸ್ಟಿನೇಷನ್, ಎಸ್, ಅಬ್ಸ್ಟಿನ್ಸ್ ಅಥವಾ ಅಬ್ಸ್ಟಿನೇಷನ್, ಅಬ್ಸ್ಟಿನೆನ್ಸ್ ಅಂದ್ರೆ ಸಾಕಾಗುತ್ತೆ. ಓಕೆ, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಕ್ಯಾಲೆಂಡರ್ ಮೆಥಡ್ ಅಂತ ಕೂಡ ಹೇಳ್ತಾರೆ. ಬುಕ್ ನೊಳಗೆ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಇದೆ, ಅಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಅದ್ಬಿಟ್ರೆ ಕಾಯಿಟಸ್ ಇಂಟ್ರಪ್ಷನ್ ಅಥವಾ ವಿತ್ಡ್ರಾವಲ್ ಮೆಥಡ್ ಅಂತ. ಕಾಯಿಟಸ್ ಇಂಟ್ರಪ್ಷನ್ ಬಿಡೋಣ. ಓಕೆ, ಇಂಟ್ರಪ್ಷನ್ ಇದನ್ನ ಬೇಕಾದ್ರೆ ವಿತ್ಡ್ರಾವಲ್ ಮೆಥಡ್ ಅಂತ ಹೇಳ್ತೀವಿ. ವಿತ್ಡ್ರಾವಲ್ ಮೆಥಡ್ ಅಂತ, ಎಸ್, ವಿತ್ಡ್ರಾವಲ್ ಮೆಥಡ್, ರೈಟ್. ಇದನ್ನ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ಏನು? ಲ್ಯಾಕ್ಟೇಷನಲ್ ಅಮಿನೋರಿಯಾ. ಲ್ಯಾಕ್ಟೇಷನಲ್ ಅಮಿನೋರಿಯಾ, ಎಸ್, ಇಷ್ಟು ಮೆಥಡ್ಗಳನ್ನ ನಾವು ಬುಕ್ಕಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಸೊ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೆ ಅಕಾರ್ಡಿಂಗ್ ಟು ದ ಮೆನ್ಸಸ್ ಸೈಕಲ್ ಫ್ರಮ್ 10th day of the menstrual cycle up to the 17th day. Okay, so from 10th to 17th day is said to be unsafe period. Unsafe period means it is the more chances for fertilization, more chances for pregnancy between these days of the menstrual cycle. Therefore, this is an unsafe period. During this period, the couple should not go for sexual intercourse. So it is better to abstinence. So reject. It is better to abstinence or so avoid the coitus or sexual interaction. So between 10th to 17th day of the menstrual cycle, where there is more chances of fertilization. ಇದು ಒಂದು ಮೆಥಡ್. ಇನ್ನು ಎರಡನೇದು ಕಾಯಿಟಸ್ ಇಂಟ್ರಪ್ಷನ್ ಅಥವಾ ವಿತ್ಡ್ರಾವಲ್ ಮೆಥಡ್. ಸೊ ಡ್ಯೂರಿಂಗ್ ದಿಸ್ ಮೆಥಡ್, ಮೇಲ್ ಪಾರ್ಟ್ನರ್ ಶುಡ್ ರಿಮೂವ್ ಹಿಸ್ ಪೆನಿಸ್ ಫ್ರಮ್ ದ ವಜೈನಾ and ejaculate the semen outside the vagina. So that is another method. Now lactation amenorrhea. So this is another method by the continuation of breastfeeding. So she can keep away the menstrual cycle for up to 6 months. So ಹಾಗಾಗಿ ಇದೊಂದು ಮೆಥಡ್ ಪ್ರೆಗ್ನೆನ್ಸಿ ತಡಿಲಿಕ್ಕೆ. ಇವು 3 ಮೆಥಡ್ಗಳಿದೆ. ಈ 3 ಮೆಥಡ್ಗಳು ನ್ಯಾಚುರಲ್ ಮೆಥಡ್. ಇಲ್ಲಿ ಯಾವುದೇ ಕಾಂಟ್ರಾಸೆಪ್ಟಿವ್ ಡಿವೈಸ್ಗಳನ್ನ ಬಳಸಲ್ಲ. ಹಾಗಾಗಿ ಇಲ್ಲಿ ನೀವು ಇವನ್ನ ಡಿಸ್ಕಸ್ ಮಾಡಿ ಹೇಳ್ಬೇಕು ಅವರಿಗೆ. ಓಕೆ, ಇದು ಬಿಟ್ರೆ ನಮಗೆ ಬ್ಯಾರಿಯರ್ ಮೆಥಡ್ಗೆ ಹೋಗ್ತೀವಿ. ಬ್ಯಾರಿಯರ್ ಮೆಥಡ್ ಅಲ್ಲಿ ಏನೋ ಪಿಲ್ಸ್, ಏನೋ ನಮ್ಮ ಐಯುಡಿಸ್ ಇದಾವೆ. ಸೊ ಐಯುಡಿಸ್ ಅಲ್ಲಿ ಕಾಪರ್ ಐಯುಡಿಗಳು ಬರ್ಬೋದು, ಹಾರ್ಮೋನಲ್ ಐಯುಡಿಗಳು ಬರ್ಬೋದು, ಅಥವಾ ಅದರೊಳಗಡೆ ಮತ್ತೆ ಮೆಡಿಕಲ್ದು ಮತ್ತೆ ನಾನ್ ಮೆಡಿಕಲ್ ಎಲ್ಲ ಹೇಳ್ತೀವಲ್ಲ ಆ ಥರ ಅವೆಲ್ಲ ಮುಂದಿನ. ಆಮೇಲೆ ಪಿಲ್ಸ್ಗಳು, ಅದಾದ್ಮೇಲೆ ನೆಕ್ಸ್ಟ್ ಸರ್ಜರಿಗಳು ಅಂದ್ರೆ ಟ್ಯೂಬೆಕ್ಟಮಿ, ವ್ಯಾಸೆಕ್ಟಮಿ, ಅದೆಲ್ಲ ದೊಡ್ಡ ವಿಷಯ. ಬಟ್ ಇಲ್ಲಿಗೆ ಈ ವಿಷಯನ ನಾವು ಇಲ್ಲಿ ಡಿಸ್ಕಸ್ ಮಾಡೋಕೆ. ಇನ್ನು ಅದ್ರಿಗೆಲ್ಲರೂ ಕೂಡ ಡಿವೈಸ್ಗಳು ಬಳಸ್ತೀವಿ. ಬೇರೆ ಮೆಥಡ್ ಅಲ್ಲಿ ಆಗಿರ್ಲಿ, ಪಿಲ್ಸ್ ಅಲ್ಲಿ ಆಗಿರ್ಲಿ, ಸರ್ಜರಿಲಾಗ್ಲಿ, ಅಲ್ಲೆಲ್ಲ ಡಿವೈಸ್ ಬಳಸೋದ್ರಿಂದ ಸೊ ಇಲ್ಲಿ ಬೇಕಾಗಲ್ಲ. ಓಕೆ, ಎಸ್, ಅವರ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಲೈಕ್ ದಿಸ್: ವಾಟ್ ಆರ್ ದ ಸ್ಟೆಪ್ಸ್ ಯು ಫಾಲೋಡ್ ಟು ಡಿಟೆಕ್ಟ್ ದ ಕಲ್ಪ್ರಿಟ್ ಥ್ರೂ DNA fingerprinting technology using his hair follicle available at a crime spot? ಸೊ ಇದು ಒಂದು ಒಳ್ಳೆಯ ಕ್ವಶನ್. DNA fingerprinting ಟೆಕ್ನಾಲಜಿನ ನಾವು ಡಿಸ್ಕಸ್ ಮಾಡಬೇಕು. DNA ಈಗ ರಿಕಮೆಂಡ್ DNA ಟೆಕ್ನಾಲಜಿನ ನಾವು ಮೊನ್ನೆ ಸ್ಟೆಪ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಅಟ್ಲೀಸ್ಟ್ ಸ್ಟೆಪ್ಸ್ ಅನ್ನು ಬರ್ದಿದ್ವಿ ಡಿಸ್ಕಷನ್ ಅನ್ನೋದಕ್ಕಿಂತ. ಹಾಗೇನೆ DNA fingerprinting ಟೆಕ್ನಾಲಜಿಯಲ್ಲಿ DNA, ಓಕೆ, ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ,
DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿ ಬಂದ್ರೆ ವಾಟ್ ಆರ್ ದ ವೇರಿಯಸ್ ಸ್ಟೆಪ್ಸ್ ವಿ ಕ್ಯಾನ್ ಫಾಲೋ, ಏನೇ ಸ್ಟೆಪ್ಸ್ ಇದ್ರೆ ಫಾಲೋ ಮಾಡ್ತೀವಿ ಅಂತಕ್ಕಂಥದ್ದು. ಇಲ್ಲಿಗ ಕ್ರೈಮ್ ಸ್ಪಾಟ್ ಅಲ್ಲಿ ಯಾವುದೋ ಒಂದು ಹೇರ್ ಫಾಲಿಕಲ್ ಸಿಕ್ಕಿದೆಯಂತೆ. ಹೇರ್ ಫಾಲಿಕಲ್ ಅಂತ ಗೊತ್ತಾಗ್ತಲ್ಲ, ವಿತ್ ರೂಟ್ ಹೇರ್ ಆ ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಸೊ ಅದನ್ನ ತಂದು ನಾವೀಗ ಕಲ್ಪ್ರಿಟ್ ಯಾರು, ಇಲ್ಲಿ ಕೊಲೆ ಆಗಿರೋದಕ್ಕೋ ಅಥವಾ ರೇಪ್ ಅಂಡ್ ಮರ್ಡರ್ ಆಗಿರೋದಕ್ಕೋ ಕಾರಣ ಯಾರು ಕಂಡುಹಿಡಿಬೇಕಾಗಿದೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ. ಅವಾಗ ಏನೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೀರಿ ಅಂತ ಇದನ್ನ ಅಪ್ಲಿಕೇಶನ್ ಲೆವೆಲ್ಗೆ ನಿಮ್ಗೆ ಅಲ್ಲಿ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಅಪ್ಲಿಕೇಶನ್ ಲೆವೆಲ್ ನೀವು ಹೇಳ್ಬೇಕು. ಏನ್ ಮಾಡ್ತೀವಿ, ಏರ್ ಫಾಲಿಕಲ್ ಅಥವಾ ಬಯೋಲಾಜಿಕಲ್ ಸ್ಯಾಂಪಲ್ ಅಂತ ಏನ್ ಸಿಕ್ಕಿದೆಯಲ್ಲ ಹೇರ್ ಫಾಲಿಕಲ್, ಅದನ್ನ ತರ್ತೀವಿ. ಅದರ ರೂಟ್ ಅಲ್ಲಿ ಲೀವಿಂಗ್ ಸೆಲ್ಸ್ ಇದಾವೆ. ಆ ಲೀವಿಂಗ್ ಸೆಲ್ಸ್ ಅಲ್ಲಿ ಏನು ಸೆಲ್ಸ್ ಇದಾವೆ ಆ ಸೆಲ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅಲ್ಲಿಂದ DNA ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಫಸ್ಟ್ ಸ್ಟೆಪ್. ಅದಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಆಗಲಿ ರಿಕಮೆಂಡ್ DNA ಟೆಕ್ನಾಲಜಿಯಲ್ಲಿ ಎರಡಲ್ಲೂ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅಂತಕ್ಕಂಥದ್ದು, ಅಥವಾ ಐಸೋಲೇಷನ್ ಆಫ್ ದ DNA ಫ್ರಮ್ ದಟ್ ಹೇರ್ ಫಾಲಿಕಲ್ ಅಂತ ಇಲ್ಲಿ ಸ್ಪೆಸಿಫಿಕ್ ಇಲ್ಲಿ ಇರೋದ್ರಿಂದ ಐಸೋಲೇಷನ್ ಆಫ್ DNA ಫ್ರಮ್ ಹೇರ್ ಫಾಲಿಕಲ್ ಅಂತ ಫಸ್ಟ್ ಸ್ಟೆಪ್. ಓಕೆನಪ್ಪ. ಸೊ ಹಂಗ DNA ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ವಾಟ್ ನೆಕ್ಸ್ಟ್, ಅದ್ರಿಂದ ಗೊತ್ತಿರಂಗೆ ನಾವು ರಿಕಮೆಂಡ್ DNA ಟೆಕ್ನಾಲಜಿಯಲ್ಲಿ ಕಟಿಂಗ್. ಓಕೆ, ಸೊ ಕಟಿಂಗ್ ದ DNA ಬೈ ಯೂಸಿಂಗ್ ಎ ಸ್ಪೆಸಿಫಿಕ್ ರೆನ್ ಅಂತಕ್ಕಂಥ ಏನೈತಲ್ಲ ಅದಿಲ್ಲಿ ಡೈಜೆಷನ್ ದಟ್ DNA ಬೈ ಯೂಸಿಂಗ್ ಸ್ಪೆಸಿಫಿಕ್ ರೆನ್ ಅನ್ಬಹುದು, ಅಥವಾ ಕಟಿಂಗ್ ಆಫ್ DNA ಬೈ ಯೂಸಿಂಗ್ ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯಸ್, ಸ್ಪೆಸಿಫಿಕ್ ರೆಸ್ಟ್ರಿಕ್ಟೆಡ್ ಎಂಡೋನ್ಯೂಕ್ಲಿಯಸ್ ಬಳಸ್ಕೊಂಡು ಡೈಜೆಸ್ಟ್ ಮಾಡೋದು ಕಟಿಂಗ್ ಮಾಡೋದು ಎರಡನೇ ಸ್ಟೆಪ್. ರಿಕಮೆಂಡ್ DNA ಟೆಕ್ನಾಲಜಿ ಅದೇನೆ, ಇಲ್ಲೂ ಅದೇನೆ ಮಾಡ್ತಾ ಇದ್ವಿ. ಸೊ ಇದಾದ್ಮೇಲೆ ಮೂರನೇ ಸ್ಟೆಪ್ ಅಲ್ಲಿ ಏನು, ದಟ್ ಈಸ್ ದ ಸಪರೇಷನ್ ಆಫ್ DNA. ಮೂರನೇ ಸ್ಟೆಪ್ ಅಲ್ಲಿ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ನೆಟ್ ಚಾರ್ಜ್ ಅಂಡ್ ಸೈಜ್ ಇನ್ electrolytic medium using electric current, that is called gel electrophoresis. In ಅಗರೋಸ್ ಜೆಲ್ ಸ್ಲ್ಯಾಬ್ ಅಲ್ಲಿ ಅಗರೋಸ್ ಜೆಲ್ ಮೀಡಿಯಂ ಒಳಗಡೆ ಸೊ ಇವನ್ನ ಲೋಡ್ ಮಾಡಿಬಿಟ್ಟು ಅಗರೋಸ್ ಜೆಲ್ ಸ್ಲ್ಯಾಬ್ ಇನ್ಸ್ಟ್ರೂಮೆಂಟ್ ಗೆ ಎಲೆಕ್ಟ್ರಿಕ್ ಕರೆಂಟ್ ಹಾಯಿಸಿ ಆನೋಡ್ ಕ್ಯಾಥೋಡ್ ಬಳಸ್ಕೊಂಡು ಸಪರೇಟ್ ಮಾಡೋದು ಎಲೆಕ್ಟ್ರಾಲಿಸಿಸ್ ಏನೈತೋ ಆ ತರ. ದಟ್ ಇಸ್ ದ ಪ್ರೋಸೆಸ್ ಆಫ್ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ನೆಟ್ ಚಾರ್ಜ್ ಅಂಡ್ ಸೈಜ್ ಇನ್ ಅಗರೋಸ್ ಜೆಲ್ ಮೀಡಿಯಂ ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಸೊ ಇದು ಮೂರನೇ ಸ್ಟೆಪ್ ಅಲ್ಲಿ ಮಾಡ್ತಕ್ಕಂಥದ್ದು. ಸೊ ಇದಾದ್ಮೇಲೆ ವಾಟ್ ನೆಕ್ಸ್ಟ್, ಸೊ ಇದು ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಟ್ರಾನ್ಸ್ಫರಿಂಗ್. ಸೊ ಇದ್ರ ಮಧ್ಯದಲ್ಲಿ ನಮ್ಗೆ ಏನಾದ್ರು DNA ಕಡಿಮೆ ಆಗಿತ್ತು ಅಂತಂದ್ರೆ ಅದನ್ನ PCR ಚೈನ್ಗೆ ಹೋಗಿ ಆಂಪ್ಲಿಫಿಕೇಶನ್ ಮಾಡ್ಬೇಕಂತ ಕೂಡ ಹೇಳಿದೀವಿ. ಅವಶ್ಯಕತೆ ಇದ್ರೆ ಸೊ ಆಂಪ್ಲಿಫಿಕೇಶನ್ ಆಫ್ DNA ಥ್ರೂ PCR ಚೈನ್ ಅದು ಅವಶ್ಯಕತೆ ಇದ್ರೆ ಮಾಡ್ತಕ್ಕಂಥದ್ದು. PCR ಚೈನ್ ಆಂಪ್ಲಿಫಿಕೇಶನ್ ಮಾಡ್ಬೇಕಾಗತ್ತೆ ಅಂತ. ಸೊ ಅದಾದ್ಮೇಲೆ ವಾಟ್ ನೆಕ್ಸ್ಟ್, ಇದಾದ್ಮೇಲೆ ಏನು ಸಪರೇಷನ್ ಮಾಡಿ ಜೆಲ್ ಎಲೆಕ್ಟ್ರೋಫೋರೆಸಿಸ್, ದೆನ್ ದ ಟ್ರಾನ್ಸ್ಫರ್ ದೋಸ್ DNA ಫ್ರಾಗ್ಮೆಂಟ್ಸ್ ಆನ್ ಟು ಎ ಸಿಂಥೆಟಿಕ್ ನೈಲಾನ್ ಮೆಂಬ್ರೇನ್. ಸೊ ದಟ್ ಈಸ್ ಕಾಲ್ಡ್ ಬ್ಲಾಟಿಂಗ್ ಮೆಥಡ್. ಅದಕ್ಕೆ ಸದರನ್ ಬ್ಲಾಟಿಂಗ್ ಮೆಥಡ್ ಅಥವಾ ಬ್ಲಾಟಿಂಗ್ ಮೆಥಡ್ ಅಂತ ಕರಿತೀವಲ್ಲ, ಅದನ್ನ ಟ್ರಾನ್ಸ್ಫರಿಂಗ್ ಆರ್ ಬ್ಲಾಟಿಂಗ್ ಆಫ್ ದೀಸ್ DNA ಫ್ರಾಗ್ಮೆಂಟ್ಸ್ ಆನ್ ಟು ದ ಸಿಂಥೆಟಿಕ್ ನೈಲಾನ್ ಶೀಟ್. ಓಕೆ, ಸೊ ಅದು ಸಿಂಥೆಟಿಕ್ ಮೆಂಬ್ರೇನ್, ಅದು ಬ್ಲಾಟಿಂಗ್ ಮೆಥಡ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋದು. ಇದಾದ್ಮೇಲೆ ಏನಾಯ್ತು, ದಟ್ ನೈಲಾನ್ ಶೀಟ್ ಇಟ್ ಕನ್ಸಿಸ್ಟ್ ರೇಡಿಯಾಕ್ಟಿವ್ ಪ್ರೋಬ್ಸ್, ಲೇಬಲ್ಡ್ ರೇಡಿಯಾಕ್ಟಿವ್ ಪ್ರೋಬ್ಸ್ ಇರ್ತಾವಲ್ವಾ. ಸೊ ಅವ್ರ ಜೊತೆಗೆ ಹೈಬ್ರಿಡೈಸೇಷನ್ ಮಾಡ್ತಕ್ಕಂಥದ್ದು. ಹೈಬ್ರಿಡೈಸೇಷನ್ ಯೂಸಿಂಗ್ ಲೇಬಲ್ಡ್ VNTR ಪ್ರೋಬ್ಸ್. ಅದಕ್ಕೆ VNTRs ಆಲ್ರೆಡಿ ನೋನ್ ಸೀಕ್ವೆನ್ಸ್ ಇರ್ತಕ್ಕಂಥ ನಾವು ಅದಕ್ಕೆ ಸಿಂಥೆಟಿಕ್ ಶೀಟ್ ಅಲ್ಲಿ ಹಾಕಿದೀವೋ ಅವ್ರ ಜೊತೆಗೆ ಈಗ ಬಂದ್ರೆ ಏನ್ ಟ್ರಾನ್ಸ್ಫರ್ ಮಾಡಿದೀವಲ್ಲ ಈಗ ಎಲೆಕ್ಟ್ರೋಫೋರೆಸಿಸ್ ಇಂದ ಅವನ್ನ ಹೈಬ್ರಿಡೈಸೇಷನ್ ಮಾಡ್ತಕ್ಕಂಥದ್ದು. ಹೈಬ್ರಿಡೈಸೇಷನ್ ಆಫ್ ದೀಸ್ ಬಿಫೋರ್ ದಟ್ ವಿ ಹ್ಯಾವ್ ಟು ಬ್ರೇಕ್ ಡೌನ್ ಡಬಲ್ ಸ್ಟ್ಯಾಂಡರ್ಡ್ ಟು ಸಿಂಗಲ್ ಸ್ಟ್ಯಾಂಡರ್ಡ್ ಯೂಸಿಂಗ್ ಅನ್ ಆಲ್ಕಲಿ. ಯಾವ್ದೊಂದು ಆಲ್ಕಲಿ ಬೆಳೆಸ್ಕೊಂಡು ಡಬಲ್ ಸ್ಟ್ಯಾಂಡರ್ಡ್ ಸಿಂಗಲ್ ಸ್ಟ್ಯಾಂಡ್ ಮಾಡ್ತೀವಿ. ಸೊ ಅದು ಒಂದು ಸಿಂಗಲ್ ಸ್ಟೆಪ್ ಅನ್ಬೋದು. ಅದ್ರ ಜೊತೆಗೆ ಅಲ್ಲೇ ಸದರ್ನ್ ಬ್ಲಾಟಿಂಗ್ ಆದ್ಮೇಲೆ ಮಾಡ್ತಕ್ಕಂಥದ್ದು. ಈ ಸಿಂಗಲ್ ಸ್ಟ್ಯಾಂಡರ್ಡ್ ಅನ್ನ ಬ್ಲಾಟಿಂಗ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಸಿಂಥೆಟಿಕ್ ಶೀಟ್ ಬಂದ್ಮೇಲೆ ಅಲ್ಲಿ ಅವು ಹೈಬ್ರಿಡೈಸೇಷನ್ ಆಗ್ತವೆ. ಕಾಂಪ್ಲಿಮೆಂಟರಿ ಇರೋ ಅವ್ರ ಜೊತೆಗೆ ರೇಡಿಯಾಕ್ಟಿವ್ ಪ್ರೋಬ್ ಅಥವಾ VNTR ಪ್ರೋಬ್ ಜೊತೆಗೆ ಸೊ ಅವು ಕಾಂಪ್ಲಿಮೆಂಟರಿ ಇರೋ ಪೇರಿಂಗ್ ಆಗ್ತಾರೆ, ಅದೇ ಹೈಬ್ರಿಡೈಸೇಷನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಡಿಟೆಕ್ಷನ್ ಆಫ್ ಹೈಬ್ರಿಡೈಸ್ಡ್ ಒನ್. ಯಾವ ಹೈಬ್ರಿಡೈಸೇಷನ್ ಆಗಿದವೋ ಡಿಟೆಕ್ಷನ್ ಹೈಬ್ರಿಡೈಸ್ಡ್ DNA ಫ್ರಾಗ್ಮೆಂಟ್ಸ್ ವಿತ್ ಬೈ ಯೂಸಿಂಗ್ ಆಟೋ ರೇಡಿಯೋಗ್ರಫಿ ಅಂತೀವಲ್ಲ, ಆಟೋ ರೇಡಿಯೋಗ್ರಫಿ. ಎಸ್, ಆಟೋ ರೇಡಿಯೋಗ್ರಫಿ ದಟ್ ಈಸ್ ಯೂಸಿಂಗ್ ಎಕ್ಸ್ರೇಸ್. ಆಟೋ ರೇಡಿಯೋಗ್ರಫಿಯಿಂದ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಯಾರು ಹೈಬ್ರಿಡೇಷನ್ ಆಗಿದಾರಲ್ಲ ಅವರನ್ನ. ಸೊ ಈ ತರ ಐಡೆಂಟಿಫೈ ಮಾಡಾದ್ಮೇಲೆ ಕಂಪೇರ್ ದಟ್ ವಿತ್ ದ DNA ಫಿಂಗರ್ ಪ್ರಿಂಟಿಂಗ್ ಆಫ್ ದ ಸಸ್ಪೆಕ್ಟೆಡ್ ಪರ್ಸನ್ ಇದನ್ನಲ್ಲ. ಸೊ ಯಾರು ಸಸ್ಪೆಕ್ಟ್ ಇದಾನೋ ಅವನ DNA ಜೊತೆ ಕಂಪೇರ್ ಮಾಡೋದು. ಸೊ ಯಾರು ಸಸ್ಪೆಕ್ಟ್ ಅಥವಾ ಆ ಜಾಗದಲ್ಲಿ ಯಾರು ಕೊಲೆ ಮಾಡ್ಲಿಕ್ಕೋ ರೇಪ್ ಮಾಡ್ಲಿಕ್ಕೆ ಯಾರು ಕಾರಣ ಅಂತ ಗೊತ್ತಿರುತ್ತಲ್ಲ ಅಂತವ್ರು ಸಸ್ಪೆಕ್ಟೆಡ್ ತಂದು ಅವ್ರದ್ದು DNA ಮಾಡಿ
ಈ ಏನು ಹೇರ್ ಫಾಲಿಕಲ್ ಅಲ್ಲಿ ಏನು ಬರುತ್ತೆ ಅದನ್ನ ಕಂಪೇರ್ ಮಾಡಿದಾಗ ಎರಡು ಕಂಪ್ಯಾರಿಸನ್ ಇದ್ರೆ ಸಿಮಿಲಾರಿಟಿ ಇದ್ರೆ ಅವನದೇ ಇದು ಹೇರ್ ಫಾಲಿಕಲ್ ಅಂತ ಅವನನ್ನು ಸಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಈ ತರ ಮಾಡಿದ್ರೆ DNA ಫಿಂಗರ್ ಪ್ರಿಂಟಿಂಗ್. ಇಲ್ಲಿ ನಾವು DNA ಫಿಂಗರ್ ಪ್ರಿಂಟಿಂಗ್ ಎಕ್ಸ್ಪ್ಲೇಷನ್ ಮಾಡ್ತಿಲ್ಲ, ಸ್ಟೆಪ್ಸ್ ಅಷ್ಟೇ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಈ ಸ್ಟೆಪ್ಸ್ ಅನ್ನು ಮಾತ್ರ ಬರೀತಕ್ಕಂಥದ್ದನ್ನ ಮಾಡಬೇಕು. ಓಕೆ, ರೈಟ್. ಸೊ ಈ ಸ್ಟೆಪ್ಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ 3 ಮಾರ್ಕ್ಸ್. ಆಮೇಲೆ ಇಲ್ಲಿ 2 ಡಯಾಗ್ರಾಮ್ ಇದೆ 25-26ನೇ ಕ್ವಶನ್ ಅಲ್ಲಿ. ಒಂದು ಮೋನೋಕಾಟ್ ಎಂಬ್ರಿಯೋ ಮತ್ತೊಂದು PBR 322. ಸೊ ಮೋನೋಕಾಟ್ ಎಂಬ್ರಿಯೋ ಗೊತ್ತಾಯ್ತು ನಿಮಗೆ, ಅದು ನಾವು ಬುಕ್ಕಲ್ಲಿ ಪೇಜ್ ನಂಬರ್ 35 ನಲ್ಲಿ 2.14 B ಇದೆ. ಸೊ ಆ ಒಂದು ಫಿಗರ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇನ್ನು ಏನು PBR 322, ಸೊ ಅದು ಬಯೋಟ ಇದರೊಳಗಡೆ ನಮ್ಮ 199 ಪೇಜ್ ನಂಬರ್ ಅಲ್ಲಿ ಇದೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಫಿಗರ್ಗಳಲ್ಲಿ ಇಲ್ಲೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ, ಅವನಲ್ಲಿ ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಫಿಗರ್ಗಳು ಹೇಳಿದವ್ರು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅವನಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ರೈಟ್. ಇಲ್ಲಿ ಹೇಳ್ತಾ 3 ಮಾರ್ಕ್ಸ್ ಅನ್ನು ಮುಗಿಸೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್.